ಹಲೋ, ಹ್ಯಾಪಿ ಮಾರ್ನಿಂಗ್ ಪ್ರಿಯ ಕೇಳುಗರ ಬೆಳಗಕ್ಕೆ. ನಿಮ್ಮ ನೆಚ್ಚಿನ ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನಬಿಲ್ಲಿಗೆ ಇಂದು ಹುಟ್ಟಿದ ಹಬ್ಬ. ಈ ಸಂದರ್ಭದಲ್ಲಿ ನಾವು ವಿಶೇಷ ಕಾರ್ಯಕ್ರಮವೊಂದನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀವಿ. ಮಾತುಕತೆ ಅಕ್ಷಯ್ ವಾಸು ಜೊತೆ. ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ ಅನ್ನೋ ಹಾಗೆ ತಮ್ಮ ಮಾತಿನ ಕೌಶಲದಿಂದ ಸಾಮಾಜಿಕ ಜಾಲತಾಣದಲ್ಲಿ ಮನೆ ಮಾತಾಗಿರುವ ಅಕ್ಷಯ್ ಇವತ್ತು ನಮ್ಮ ಜೊತೆ ಸ್ಟುಡಿಯೋದಲ್ಲಿದ್ದಾರೆ. ಹಾಯ್ ಅಕ್ಷಯ್, ವೆಲ್ಕಮ್ ಟು ಆ ಶೋ. ನಮಸ್ತೆ ಶ್ವೇತಾ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ತಾವು ಹೇಗಿದ್ದೀರಿ? ಆರಾಮಾಗಿದ್ದೀನಿ, ಥ್ಯಾಂಕ್ ಯು. ಸೊ ಅಕ್ಷಯ್, ಇವತ್ತಿನ ಈ ಕಾರ್ಯಕ್ರಮವನ್ನು ಒಂದು ಕವಿತೆಯ ಮೂಲಕ ಕೇಳೋಣ. ಸೊ ಕವಿತೆನ ನಾನು ಓದ್ತೀನಿ, ನೀವು ಕೇಳ್ತೀರಾ? ಖಂಡಿತ. ತೆರೆ ಸರಿಸಿ ಬಾ ಮನವೇ ನಿನ್ನದೇ ದರ್ಶನಕ್ಕೆ, ನಿನ್ನ ಉದರದೊಳು ಜನಿಸಿದ ಈ ನಿನ್ನ ದರ್ಪಣಕ್ಕೆ, ಸುಳ್ಳಿಲ್ಲ ಸತ್ಯವಿಲ್ಲ ನಿನ್ನ ಈ ಜಗದೊಳು, ನೀ ಮಸಣ ನೀ ಮನೆಯು ನೀನೇ ಸರ್ವವು ಕೊನೆಗೆ. ಸೊ ಅಕ್ಷಯ್, ಹೇಗಿದೆ ಈ ಕವಿತೆ? ಬಹಳ ಚೆನ್ನಾಗಿದೆ. ಬರ್ದಿದ್ದು ಯಾರಂತ ಗೊತ್ತಾ? ಗೊತ್ತಿಲ್ಲ. ಗೊತ್ತಿಲ್ವಾ? ನನ್ಗೆ ಗೊತ್ತು. ಸದ್ಯಕ್ಕೆ ಅವ್ರು ನನ್ನ ಜೊತೆಗೆ ಮಾತಾಡ್ತಾ ಇದ್ದಾರೆ. ಅಕ್ಷಯ್ ವಾಸು, ನೀವು ಸೊಗಸಾಗಿ ಕವಿತೆಗಳನ್ನ ರಚಿಸ್ತೀರಾ. ಜೊತೆಗೆ ಸಾಫ್ಟ್ವೇರ್ ಡೆವಲಪರ್ ನೀವು, ಅದರ ಜೊತೆಗೆ ಬರಹಗಳನ್ನ ಬರಿತೀರಾ. ಆಧ್ಯಾತ್ಮಿಕ ಚಿಂತಕರು ಆ್ಯಂಡ್ ಅದ್ಭುತ ಮಾತುಗಾರರು, ಎಲ್ಲರಿಗೂ ಗೊತ್ತಿರೋ ಹಾಗೆ. ಸೊ ಇಷ್ಟೆಲ್ಲ ಸ್ಕಿಲ್ಸ್ನ ಒಳಗೊಂಡಿದ್ದೀರಾ ನೀವು. ಸೊ ನಮ್ಮ ಈ ಒಂದು ಯುವ ಜನತೆಗೆ, ಯುವ ಸಮೂಹಕ್ಕೆ ನೀವು ಈ ಒಂದು ವೃತ್ತಿ ಮತ್ತು ಪ್ರವೃತ್ತಿ ಅಂದಾಗ ಒಂದು ಕನ್ಫ್ಯೂಷನ್ ನಡೀತಾ ಇರುತ್ತೆ. ಸೊ ಯಾವ ಕಡೆಗೆ ನಾವು ವಾಲ್ಬೇಕು ಅನ್ನೋದು ಗೊತ್ತಿರೋದಿಲ್ಲ. ಸೊ ಹಾಗಿದ್ದಾಗ ಅಂಥ ಒಂದು ಕನ್ಫ್ಯೂಸ್ಡ್ ಸೆಟ್ ಆಫ್ ಪೀಪಲ್ ಅಥವಾ ಯುವ ಜನತೆಗೆ ನೀವೇನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಯಾವತ್ತೂ ಹೇಳೋ ಹಾಗೆ ನಮ್ಮ ಮನಸ್ಸಲ್ಲಿ ಯಾವುದೋ ಒಂದು ಗಿಫ್ಟ್ ಅಂತ ಇರುತ್ತೆ, ಒಂದು ಉಡುಗೊರೆ ಅಂತ ದೇವ್ರು ಕೊಟ್ಟು ಕಳಿಸಿರ್ತಾರೆ. ಆ್ಯಂಡ್ ನಮ್ಗೆ ಅದ್ರ ಬಗ್ಗೆ ಸೆಳೆತ ಇದ್ದೇ ಇರುತ್ತೆ. ಈಗ ಸಾಫ್ಟ್ವೇರ್ ಇಂಜಿನಿಯರ್ ಅಂತ ನಾವು ಮಾತಾಡ್ತೀವಿ. ನೀವು ಕಾರ್ಪೊರೇಟ್ಗೆ ಹೋಗಿ ಎಷ್ಟೋ ಸಾಫ್ಟ್ವೇರ್ ಇಂಜಿನಿಯರ್ ಹತ್ರ ಕೇಳಿದ್ರು ಅದರೆಲ್ಲ ಎಷ್ಟು ಜನ ಅವ್ರ ವೃತ್ತಿಲಿ ಖುಷಿಯಾಗಿದ್ದಾರೆ ಅಂತ ಕೇಳಿದ್ರೆ ಕೈ ಎತ್ತೋರು ಬಹಳ ಕಡಿಮೆ. ಅವ್ರಿಗೆಲ್ಲ ಮನಸ್ಸಲ್ಲಿ ಏನೋ ಒಂದು ತುಡಿತಾ ಇರುತ್ತೆ, ಯಾವುದೋ ಸ್ಥಳಕ್ಕೆ ಹೋಗಬೇಕು ಅಂತಿರುತ್ತೆ, ಏನೋ ಮಾಡಬೇಕು ಅಂತಿರುತ್ತೆ. ಆ ಕೆಲಸವನ್ನು, ಯಾವ ಕೆಲಸವನ್ನು ನೀವು ಯೋಚನೆ ಮಾಡದೆ ಮಲಗೋಕ್ಕೆ ಸಾಧ್ಯನೇ ಇಲ್ವೋ ಆ ಕೆಲಸನ ಹೇಗೋ ಒಂದು ಮಾಡಿಬಿಡ್ಬೇಕು, ಶುರು ಮಾಡಿಬಿಡ್ಬೇಕು. ನಮ್ಮಲ್ಲಿ ಒಂದು ಭಾವನೆ ಇದೆ, ಎಲ್ಲವೂ ಸರಿಗೂಡ್ದಾಗ್ಲೇ ಒಂದು ಕೆಲಸವನ್ನು ಶುರು ಮಾಡಬೇಕು ಅಂತ. ನಾನು ಒಂದು ಒಳ್ಳೆ ಗಾಡಿ ತೊಗೊಂಡಿದ್ದೀನಿ 6 ಕೋಟಿ 7 ಕೋಟಿ ಕೊಟ್ಟು, ಎಲ್ಲ ಸಿಗ್ನಲ್ಲು ಗ್ರೀನ್ ಆದಮೇಲೆ ಆ ಗಾಡಿನ ತೆಗಿತೀನಿ ಅಂತಂದರೆ ಜೀವನದಲ್ಲಿ ಯಾವತ್ತೂ ಆ ಗಾಡಿ ಗ್ಯಾರೇಜಲ್ಲೇ ನಿಂತಿರುತ್ತೆ. ಶುರು ಮಾಡೋದು ಮುಖ್ಯ. ಶುರು ಮಾಡಿದ ಮೇಲೆ ನಿಮ್ಮ ಪ್ರವೃತ್ತಿನೇ ವೃತ್ತಿಯಾಗೋ ಸಮಯ ಬರಬಹುದು, ಆ ಸಂದರ್ಭ ಬರ್ದೇನೂ ಹೋಗಬಹುದು. ಆದರೆ ನಿಮಗೊಂದು ಖುಷಿ ಇರುತ್ತೆ, ನನಗೆ ಮನಸ್ಸಿಗೆ ಖುಷಿ ಕೊಟ್ಟಿದ್ದನ್ನು ನಾನು ಮಾಡಿದೆ ಅಂತ. ಆ್ಯಂಡ್ ಮೋಸ್ಟ್ ಆಫ್ ದ ಟೈಮ್ ಏನಾಗುತ್ತೆ, ನಾನು ಈ ಏನೆಲ್ಲ ಶುರು ಮಾಡ್ಕೊಂಡಿದ್ದೀನಿ ಅದು ನನ್ನ ಬಹಳಷ್ಟು ಸ್ಥಳಗಳಿಗೆ ಕರ್ಕೊಂಡು ಹೋಗಿದೆ. ಫಾರ್ ಎಕ್ಸಾಂಪಲ್ ಇಲ್ಲಿಗೂ ಕರ್ಕೊಂಡು ಬಂದಿದೆ. ನೀವು ಒಂದು ಹೆಜ್ಜೆ ಇಟ್ಟರೆ ಭಗವಂತ 100 ಹೆಜ್ಜೆ ಇಡ್ತಾನೆ, 1000 ಹೆಜ್ಜೆ ಇಡ್ತಾನೆ ಅಂತ ನಂಬಿಕೆ ಇದೆ. ನಂಬಿಕೆ ಇರಬೇಕು, ಅದು ನಡೆಯೋದು ಹಾಗೇ. ಈ ದೇವರು ಒಂದ್ಸರಿ, ದೇವ್ರು ಅನ್ನೋದು ತಂದೆ ಇದ್ದ ಹಾಗಂತೆ. ಅವನಿಗೊಂದು 3 ಜನ ಮಕ್ಕಳಿದ್ದಾರೆ ಅಂತಂದರೆ ತಂದೆ 3 ಜನಕ್ಕೆ ಆ್ಯಪಲ್ ತಂದು ಕೊಡ್ತಾನೆ ಅಂತ ಅಂದ್ಕೊಳ್ಳೋಣ. 3 ಜನಗಳಲ್ಲಿ 2 ಆ್ಯಪಲ್ನ ತಿಂತಾರೆ. ಆದರೆ 3ನೇ ಅವನೇನು ಮಾಡ್ತಾನೆ, ತಂದೆಗೆ ತಿನ್ಸೋಕೆ ಹೋಗ್ತಾನೆ. ಸೊ ಆಬ್ವಿಯಸ್ಲಿ ತಂದೆ ಅವನ್ನ ತೊಡೆ ಮೇಲೆ ಕೂರಿಸ್ಕೊಂಡು ತಾನು ತಿಂದು ಅವನಿಗೂ ತಿನ್ನಿಸ್ತಾನೆ. ಸೊ ಜೀವನನೂ ಹಾಗೆ. ಭಗವಂತ ನಮ್ಮ ಮನಸ್ಸಲ್ಲಿ, ನಿಮ್ಮ ತಲೆಯಲ್ಲಿ ಏನೋ ಒಂದು ಕನಸನ್ನು ಹಾಕಿದ್ದಾನೆ ಅಂತಂದರೆ ನಿಮ್ಮ ಶಕ್ತಿ, ನಿಮ್ಮ ಚಾಕಚಕ್ಯತೆ, ನಿಮ್ಮ ಆತ್ಮಬಲ ಏನಿದೆ ಅದನ್ನೆಲ್ಲ ನೋಡಿ ಹಾಕಿರ್ತಾನೆ. ನಿಮ್ಮ ಜೇಬ್ ಎಷ್ಟು ಆಳ ಇದೆ ಅಂತ ನೋಡಿ ಹಾಕಿರೋದಿಲ್ಲ. ಸಮಯ ಅನ್ನೋದು ಯಾವತ್ತೂ ಅಷ್ಟೇ, ನಾವು ಒಂದು ವಿಷಯಕ್ಕೆ ಎಷ್ಟು ಸಮಯ ಕೊಡ್ತೀವೋ ಆ ವಿಷಯ, ಆ ಕೆಲಸ ಆ ಸಮಯದ ವಿಸ್ತಾರಕ್ಕೆ ಹಬ್ಕೊಳ್ಳುತ್ತೆ. ಅದನ್ನು ಅರ್ಥ ಮಾಡ್ಕೋಬೇಕು. ಈಗ ನಾನು ಒಂದು ಪ್ರಾಜೆಕ್ಟ್ನ 2 ವರ್ಷದಲ್ಲಿ ಮಾಡಬೇಕು ಅಂತ ಅಂದ್ಕೊಂಡ್ರೆ ಅದು 2 ವರ್ಷ ಹಿಡಿಯುತ್ತೆ. ಅದೇ 2 ತಿಂಗಳಲ್ಲಿ ಮಾಡಬೇಕು ಅಂತ ಅಂದ್ಕೊಂಡ್ರೆ 2 ತಿಂಗಳಲ್ಲಿ ಆಗುತ್ತೆ. ಮೇ ಬಿ ತುಂಬ ಚೆನ್ನಾಗಿ ಆಗದೆ ಹೋಗಬಹುದು, ಆದರೆ ಖಂಡಿತ ಆಗುತ್ತೆ. ಅಲ್ಲಿಂದ ಕಲ್ತ್ಕೊಂಡು ಹೋಗಬೇಕು. ನಾನು ಮಾಡ್ಕೊಂಡು ಬಂದಿರೋದು ಹಾಗೇನೆ. ತಪ್ಪು ಮಾಡದೇ ಇರೋದಕ್ಕೆ ಎಕ್ಸ್ಪೀರಿಯನ್ಸ್ ಬೇಕು, ಬಟ್ ಆ ಎಕ್ಸ್ಪೀರಿಯನ್ಸ್ ಬೇಕು ಅಂದರೆ ತಪ್ಪು ಮಾಡಬೇಕು. ಈ ಒಂದು ಫೇಮಸ್ ಎಕ್ಸ್ಪೆರಿಮೆಂಟ್ ಇದೆ. 2 ಗ್ರೂಪ್ ಜನಗಳನ್ನ ಮಾಡಿ ಒಂದು ಮಡಕೆ ಮಾಡೋದಕ್ಕಂತ 2 ಗ್ರೂಪನ್ನು ನೇಮಿಸಿದಾಗ ಫಸ್ಟ್ ಗ್ರೂಪಿಗೆ ಹೇಳ್ತಾರಂತೆ, ನೀವು ಪ್ರತಿದಿನ ಮಡಕೆ ಮಾಡೋದನ್ನು ಓದ್ತಾ ಇರಬೇಕು ಹೇಗೆ ಅಂತ. ಒಂದು 4 ವಾರ ಆದಮೇಲೆ ನಿಮ್ಮನ್ನ ಕರಿತೀವಿ ಅಂತ. 2ನೇ ಗ್ರೂಪ್ಗೆ ಪ್ರತಿದಿನವೂ ನೀವು ಮಡಕೆ ಮಾಡ್ತಾ ಹೋಗಿ ಅಂತ ಹೇಳ್ತಾರಂತೆ. ಆಮೇಲೆ ನೀವು ಮಡಕೆ ಮಾಡಿ ಅಂತ. ಇವರಿಬ್ಬರಲ್ಲಿ 4 ವಾರ ಆದಾಗ ಯಾರು ಮಡಕೆ ಚೆನ್ನಾಗಿ ಮಾಡ್ತಾರೆ? ಯಾರು ಪ್ರತಿದಿನ ಮಡಕೆ ಮಾಡಿರ್ತಾರೋ ಅವರಲ್ವಾ? ಹಾಗೆಯೇ ನಿಮ್ಮ ಮನಸ್ಸಲ್ಲಿ ಏನಿದೆ, ಆ ಪ್ರವೃತ್ತಿ ಏನಿದೆ, ಅದನ್ನು ನೀವು ಮಾಡ್ಕೊಂಡು ಹೋದರೆ ಒಂದು ದಿನ ಅದೇ ನಿಮ್ಮ ವೃತ್ತಿ ಆಗಿಸ್ಕೊಳ್ಳೋ ಸಂದರ್ಭ ಬರುತ್ತೆ. ಅದು ಬರಲಿಲ್ಲ ಅಂದ್ರೂ ನೀವು ಬಹುಶಃ ಹೊರಡೋ ಸಂದರ್ಭ ಬಂದರೆ ಅವಾಗ ನಿಮ್ಮ ಮನಸ್ಸಲ್ಲಿ ರಿಗ್ರೆಟ್ ಇರೋದಿಲ್ಲ. ಓಕೆ, ನನಗೇನಿತ್ತೋ ನಾನು ಅದರಲ್ಲಿ ಏನೋ ಮಾಡಿದ್ದೀನಿ ಆ್ಯಂಡ್ ಅದರಿಂದ ಏನೋ ಆಗಿದೆ ಅಂತ. ಅಕ್ಷಯ್, ಬಹಳ ಸೊಗಸಾಗಿ ನೀವು ಈ ಒಂದು
ವೃತ್ತಿ ಪ್ರವೃತ್ತಿಯ ಮಧ್ಯೆ ಗ್ಯಾಪ್ ಬಗ್ಗೆ ಮಾತಾಡ್ತಾ ಇದ್ರಿ. ಬಟ್ ಸಾಮಾನ್ಯವಾಗಿ ನಮ್ಮ ಹಿರಿಯರು ದೊಡ್ಡವರು ಒಂದು ಮಾತು ಹೇಳ್ತಾರೆ, ಅನ್ನ ಹುಟ್ಟಿಸ್ಕೊಳೋದು ಮೊದಲು ನೋಡು, ಆಮೇಲೆ ಇದೆಲ್ಲ ಕಲೆ ಎಲ್ಲ ಇರುತ್ತೆ ಬರುತ್ತೆ, ಆಮೇಲೆ ಫಸ್ಟು ನಮಗೆ ಏನು ಬ್ರೆಡ್ ವಿನ್ನಿಂಗ್ ಜಾಬ್ ಏನಿದೆ ಅದ್ರ ಕಡೆ ಗಮನ ಕೊಡು ಅಂತ. ಸೊ ಕೆಲಸ ಮುಖ್ಯ ಇಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ನಿಮ್ಗೆ ಗೊತ್ತಿರೋ ಹಾಗೆ ನಮ್ಮೆಲ್ಲರಿಗೂ ಕೂಡ ಬಾಲ್ಯದಲ್ಲಿ ಒಂದು ತುಡಿತಾ ಇರುತ್ತೆ. ಕೆಲವರು ಕಲೆಯಲ್ಲಿ ತುಂಬ ಚೆನ್ನಾಗಿರಬಹುದು, ಇನ್ನು ಕೆಲವರು ನೃತ್ಯದಲ್ಲಿ ಚೆನ್ನಾಗಿರಬಹುದು, ಕೆಲವರು ಮಾತುಕತೆ ಚೆನ್ನಾಗಿ ಆಡ್ತಿರಬಹುದು. ಬಟ್ ಈ ಜೀವನದ ಭಾರ ನಮ್ಮ ಮೇಲೆ ಬಿದ್ದು ಹೋಗ್ತಾ 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 ಬರೀ EMI ಕಟ್ಟೋದ್ರಲ್ಲೇ ಅಥವಾ ಮನೆಯ ಸಂಸಾರ ನಿರ್ವಹಣೆಯಲ್ಲೇ ನಮ್ಮ ಕಾಲ ಮುಗ್ದು ಹೋಗ್ತಾ ಇರುತ್ತೆ. ಸೊ ಆ ಒಂದು ಗ್ಯಾಪನ್ನು ಈಗ ನಿಮ್ಮ ನೋಡಿದವ್ರು ಎಷ್ಟೋ ಜನ ಅನ್ಕೊತಾರೆ, ಅಕ್ಷಯ್ಗೆ ಏನಪ್ಪ ಕಮ್ಮಿ, ಒಳ್ಳೆ ಕೆಲಸ ಇದೆ, ಆರಾಮಾಗಿ ಬಂದು ಮಾತಾಡ್ತಾರೆ, ಅದರಲ್ಲಿ ಏನಿದೆ ಅಂತ. ಸೊ ವಾಟ್ ಯು ಥಿಂಕ್, ಅದ್ರ ಬಗ್ಗೆ ನೀವೇನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಅದ್ರ ಬಗ್ಗೆ ನಾನು ಹೇಳಬೇಕು ಅಂತಂದರೆ, ನಾನು ಟಿಪಿಕಲ್ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಂಥವನು. 2015ರಲ್ಲಿ ನನಗೆ ಕೆಲಸ ಸಿಕ್ಕಿದಾಗ ನನ್ನ ವೇತನ ಅಂದರೆ ನನ್ನ ಸ್ಯಾಲ್ರಿ 7,000 ರೂಪಾಯಿ ಅಷ್ಟೇ. ಆ ಸಂದರ್ಭದಲ್ಲಿ 6,000 ಬರೀ ಬ್ಯಾಂಕ್ EMI ಕಟ್ಟೋಕ್ಕೆ ಹೋಗ್ತಾಯಿತ್ತು ಎಜುಕೇಷನ್ ಲೋನ್ಗೆ, ಆ್ಯಂಡ್ 800 ರೂಪಾಯಿ ಬಸ್ಸಿಗೆ ಹೋಗ್ತಾಯಿತ್ತು. 200 ರೂಪಾಯಲ್ಲಿ ನಾನು ಊಟಕ್ಕೆ ಮ್ಯಾನೇಜ್ ಮಾಡಬೇಕಾಗಿತ್ತು. ಆಗಿನ ಸಂದರ್ಭದಲ್ಲಿ ತಾಯಿಯ ಆಪ್ರೇಷನ್ ಒಂದಾಗಿತ್ತು, ಆ್ಯಂಡ್ ಅವರಿಗೆ ಊಟ ಎಲ್ಲ ಪ್ರಿಪೇರ್ ಮಾಡಿಕೊಡೋ ಪರಿಸ್ಥಿತಿ ಇರಲಿಲ್ಲ. ಎಷ್ಟೊಂದು ಸರಿ ನಾನು ಈ 25 ರೂಪಾಯಿ 30 ರೂಪಾಯಿ ಊಟ ಅಂತಂದರೆ ಜೇಬಲ್ಲಿ 10 ರೂಪಾಯಿ ಇದ್ದಿದ್ದಿದೆ. EMI ಇಲ್ಲ ಅಂತಲ್ಲ, ನಮ್ಮಲ್ಲಿ 90% ಜನಗಳಿಗೆ EMI ಇದ್ದೇ ಇರುತ್ತೆ. ಎಲ್ಲ ಮಿಡಲ್ ಕ್ಲಾಸಿಂದಾನೇ ಬಂದಿರ್ತಾರೆ, ಅವ್ರದ್ದು ಹೋರಾಟಗಳು ಇದ್ದೇ ಇರ್ತವೆ. ಏನಾಗುತ್ತೆ, ನನಗೆ ಈಗಲೂ ಜ್ಞಾಪಕ ಇದೆ, ನನಗೆ ಮೊದಲು ಒಂದು ಕಂಪನಿಲಿ ಒಂದು ಜಾಬ್ ಸಿಕ್ಕಿತ್ತು. ಅದೇನು ಅಂತಂದರೆ ಟೆಕ್ ಸಪೋರ್ಟ್. ಬಟ್ ನನ್ನ ಮನಸ್ಸಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕು ಅಂತಿತ್ತು. ನನಗೆ ಆ ಜಾಬ್ ಸಿಕ್ಕಿದಾಗ 120 ಜನ ಹೋಗಿದ್ವಿ, ಅದರಲ್ಲಿ 3 ಜನಕ್ಕೆ ಸಿಕ್ಕಿತ್ತು. ನಾನು ಹೈಯೆಸ್ಟಲ್ಲಿ ತೇರ್ಗಡೆ ಆಗಿದೆ. ನಾನು ಕಡೆವರೆಗೂ ಅಲ್ಲಿ ನೀವು ಕೂತಿದ್ದು ನನ್ನ ಕೈಲಿ ಆಗಲೇ ಇಲ್ಲ ಅಂದಾಗ ಡೈರೆಕ್ಟಾಗಿ ಹೇಳಿ ಬಂದಿದ್ದೆ, ನನಗೆ ಈ ಜಾಬ್ ಬೇಡ ಅಂತ, ಬಿಕಾಸ್ ನನಗೇನೋ ಬೇಕು ಅಂತ. ಈ ಥರದ ಎಷ್ಟೋ ವಿಷಯಗಳು ಪ್ರತಿಯೊಬ್ಬರ ಜೀವನದಲ್ಲೂ ನಡೆಯುತ್ತೆ. ನಮಗೇನೋ ಒಂದು ಬೇಕಾಗಿರುತ್ತೆ, ಅದು ಬೇಕು ಅಂತಂದರೂ ಅದನ್ನು ಪಡ್ಕೊಳ್ಳೋ ಶಕ್ತಿ ನಮ್ಮಲ್ಲಿರಲ್ಲ. ಶಕ್ತಿ ಇದ್ರೂ ನಮ್ಮ ಸುತ್ತಮುತ್ತಲಿನ ಜನಗಳೇನಿರ್ತಾರೆ, ಸಂಬಂಧಗಳೇನಿರ್ತವೆ, ಸಂದರ್ಭಗಳಿರ್ತವೆ, ಅದು ನಮ್ಮನ್ನು ತುಳಿತಾ ಇರ್ತವೆ. ಆ ಸಂದರ್ಭದಲ್ಲಿ ಇಲ್ಲಿ ಯಾರಿಗೂ ಏನೂ ಈಸಿಯಾಗಿ ಹಾಕೋದಿಲ್ಲ, ಪ್ರತಿಯೊಬ್ಬರಿಗೂ ಒಂದೊಂದು ಯುದ್ಧ ಇದ್ದೇ ಇರುತ್ತೆ. ಈ ಥರದ ಯುದ್ಧ ಅಂತ ಬಂದಾಗ ಎಲ್ಲಿ ನಿಮ್ಮ ಕನಸುಗಳನ್ನು, ನಿಮ್ಮ ಅವಶ್ಯಕತೆಗಳು, ನಿಮ್ಮ ಸಂಬಂಧಗಳು, ನೀವು ನಿಭಾಯಿಸ್ಕೊಂಡು ಹೋಗಬೇಕಾಗಿರುವಂತಹ ಕರ್ತವ್ಯಗಳು, ಆ ಭಾರ ತುಳಿತಾ ಇರುತ್ತೋ, ಈ ಸಂದರ್ಭದಲ್ಲಿ ನೀವು ನಿಂತ್ಕೋಬಹುದು. ನಾನು ಹೇಳೋದು ಅಷ್ಟೇ, ಓಡೋಕ್ಕಾಗ್ತಾ ಇಲ್ಲ ಅಂತಂದರೆ ನಡ್ಕೊಂಡು ಹೋಗಿ, ನಡ್ಕೊಳ್ಳೋಕ್ಕಾಗ್ತಾ ಇಲ್ಲ ಅಂತಂದರೆ ತೆವಳ್ಕೊಂಡು ಹೋಗಿ, ಬಟ್ ಹೋಗ್ತಾ ಇರಿ ಅಂತ. ಇಲ್ಲಿ ಯಾರು ಓವರ್ನೈಟಲ್ಲಿ ಏನೂ ಸಾಧ್ಯ ಇಲ್ಲ. ನೀವು ಸಾಮಾಜಿಕ ಜಾಲತಾಣಗಳಲ್ಲಿ ನೋಡಬಹುದು, ಕೆಲವರು ಓವರ್ನೈಟ್ ಫೇಮಸ್ ಆಗೋಗ್ತಾರೆ, ಬಟ್ ಅಷ್ಟೇ ಬೇಗ ಕೆಳಗಡೆ ಬರ್ತಾರೆ. ನೀವು ಯಾವುದನ್ನು ಬಹಳಷ್ಟು ಸಂದರ್ಭಗಳನ್ನ ಬಹಳಷ್ಟು ಟೈಮ್ ತೊಗೊಂಡು ಕಟ್ತೀರೋ ಅದಕ್ಕೆ ಒಂದು ಸಸ್ಟೆನೆನ್ಸ್ ಅಂತ ಇದ್ದೇ ಇರುತ್ತೆ. ನೀವೊಂದು ಕ್ಯೂರೇಟ್ ಅಂತ ಮಾಡ್ತೀರಾ, ಸ್ಟಾರ್ಟಿಂಗಲ್ಲಿ ಪಾಯನ ಹಾಕಿ ನೀವು ಎಷ್ಟು ಕ್ಯೂರೇಟ್ ಮಾಡ್ತೀರೋ ಬಿಲ್ಡಿಂಗ್ ಅಷ್ಟು ಸಸ್ಟೈನಬಲ್ ಆಗಿರುತ್ತೆ. ಸೊ ನಿಮ್ಮ ಜೀವನದಲ್ಲಿ ಯಾವುದಕ್ಕೆ ನೀವು ಟೈಮ್ ಕೊಡೋಕ್ಕೆ ರೆಡಿ ಇದ್ದೀರೋ, ಇನಿಷಿಯಲಿ ಏನೂ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳದೆ ಮಾಡೋಕ್ಕೆ ರೆಡಿ ಇದ್ದೀರೋ, ಅವೆಲ್ಲವೂ ಒಂದು ಸಮಯದಲ್ಲಿ ಫಲ ಕೊಡೋಕ್ಕೆ ಶುರು ಮಾಡುತ್ತೆ. ನೀವು ನಿಮ್ಮ ಕನಸು ಎಷ್ಟು ದೊಡ್ಡದೋ ಅದಕ್ಕೆ ಅಷ್ಟೇ ಟೈಮ್ ಹಿಡಿಬೋದು, ಬಟ್ ಅದು ಒಂದಲ್ಲ ಒಂದು ಟೈಮಲ್ಲಿ ಕೈ ಹಿಡಿಯುತ್ತೆ, ಅಟ್ಲೀಸ್ಟ್ ಆತ್ಮಸಂತೃಪ್ತಿ ಇದ್ದೇ ಇರುತ್ತೆ. ಅದೇ ರೀತಿ ನನ್ನ ಜೀವನದಲ್ಲೂ ಆ ಸಂದರ್ಭದಿಂದ ಇಲ್ಲಿವರೆಗೂ ಬಂದಿದ್ದೀನಿ ಅಂತಂದರೆ ಬಹಳಷ್ಟು ಸಂದರ್ಭಗಳಿದ್ವು ನನ್ನ ತುಳಿಯೋ ಅಂಥದ್ದು, ನನ್ನ ಅಳಸಿರೋ ಅಂಥದ್ದು, ನನ್ನ ಒದ್ದಾಡಿಸಿರೋ ಅಂಥದ್ದು, ನರಳಾಡಿಸಿರೋ ಅಂಥದ್ದು. ಆದರೆ ಭಗವಂತ ನನ್ನ ಎದೆಯಲ್ಲಿ ಕನಸನ್ನು ಹಾಕಿದಾನಂತಂದರೆ, ಆ್ಯಂಡ್ ನಾನು ಅದರ ಮೇಲೂ ಅದನ್ನು ಶಂಕೆ ಇಟ್ಕೊಂಡು ಎಕ್ಸಿಕ್ಯೂಟ್ ಮಾಡಲಿಲ್ಲ ಅಂತಂದರೆ, ಸೃಷ್ಟಿ ಅನ್ನೋದೇ ಹಾಗೆ, ನಿಮ್ಮಲ್ಲೊಂದು ಐಡಿಯಾ ಬಂತು ಅಂತಂದರೆ, ನಿಮ್ಮಲ್ಲೊಂದು ಕನಸು ಬಂತು ಅಂತಂದರೆ ಅದು ನಿಮಗೆ ಕೊಟ್ಟು ಉಡುಗೊರೆ. ಅದನ್ನು ನೀವು ಬಳಸ್ಕೊಳ್ಳಿಲ್ಲ ಅಂತಂದರೆ ಅದನ್ನು ಬೇರೆಯವ್ರ ಕೈ ಕೊಡ್ತಾರೆ, ಅದು ಬೇರೆಯವ್ರು ಬಳಸ್ಕೊಳ್ತಾರೆ, ಬೇರೆಯವ್ರು ಮಾಡ್ತಾರೆ. ಇಲ್ಲಿ ಯಾವುದು ನಿಂತ್ಕೊಳ್ಳೋದಿಲ್ಲ. ನೀವು ತಿಂದೇರೋ ಅನ್ನ ಇನ್ನೊಬ್ರು ತಿಂತಾರೆ. ಅದು ನಿಮ್ಮ ತಟ್ಟೆಗೆ ಬಂದಿದ್ರೆ ಅಂತಲೇ ಅದು ಅದೃಷ್ಟ. ಭಗವಂತ ಚಾಯ್ಸ್ ಕೊಡೋದಿಲ್ಲ, ಚಾನ್ಸ್ ಕೊಡ್ತಾನೆ. ಗ್ರೇಟ್. ಅದೆರಡಕ್ಕೂ ಬಹಳ ವ್ಯತ್ಯಾಸ ಇದೆ. ಸೊ ನೀವು ಚಾನ್ಸ್ನ ಎತ್ಕೋಬೇಕು, ಅದನ್ನು ಎಷ್ಟು ಉಪಯೋಗ ಮಾಡ್ಕೊಳ್ಳೋಕ್ಕಾಗುತ್ತೋ ಮಾಡ್ಕೋಬೇಕು. ಈಗ ಹೇಳ್ಕೊಂಡು ಕೂತ್ಕೊಳ್ಳೋದು ಬಹಳ ಸುಲಭ. ಇವತ್ತು ನಾನು ಇಲ್ಲಿಗೆ ಬಂದು ಮಾತಾಡ್ತಾ ಇದ್ದೀನಿ, ನಾನು ಇನ್ನೇನೋ ಆರಾಮಾಗಿ ಮನೇಲಿ ಮಲ್ಕೊಂಡಿರ್ಬೋದಾಗಿತ್ತು. ಎವ್ರಿ ಡೇ ನೀವು ಶೋ ಅಪ್ ಆಗೋದು ಮ್ಯಾಟರ್. ಇವತ್ತು ನಾನು ಜಿಮ್ಗೆ ಹೋಗಿ ವರ್ಕೌಟ್ ಸ್ಟಾರ್ಟ್ ಮಾಡ್ತೀನಿ, ನನಗೆ ನಾಳೆನೇ ಬಾಡಿ ಕಾಣಿಸ್ಬೇಕು ಅಂತಂದರೆ ಸಾಧ್ಯ ಇಲ್ಲ. ಅದಕ್ಕೆ 3 ರಿಂದ 6 ತಿಂಗಳು ಬೇಕೇ ಬೇಕು. ಎಷ್ಟು ನೀವು ವೆಯ್ಟ್ ಗೇನ್ ಮಾಡಿದ್ದೀರಾ ಅಂದಮೇಲೆ ಅಷ್ಟು ಟೈಮ್ ಬೇಕಾಗತ್ತೆ. ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಜೀವನದಲ್ಲಿ ಹೆಲ್ತಿಯಾಗಿರೋ ಅಂಥದ್ದು, ಒಳ್ಳೆಯದ್ದು ಯಾವುದು ಇಮಿಡಿಯೇಟ್ಲಿ ಬರೋದಿಲ್ಲ, ಎಲ್ಲದಕ್ಕೂ ಟೈಮ್ ಹಿಡಿಯುತ್ತೆ. ಆ್ಯಂಡ್ ಅದಕ್ಕೆ ಕಷ್ಟಪಡಲೇಬೇಕು. ತಾಯಿ ಒಂದು ಮಗು ಹೆರಬೇಕು ಅಂದರೂ ಹೆರಿಗೆನೂ ಅನುಭವಿಸ್ಲೇಬೇಕು. ನಮ್ಮಲ್ಲಿ ಅದನ್ನು ತಗೊಳ್ಳೋಕ್ಕೆ ಯಾರೂ ರೆಡಿ ಇಲ್ಲ. ಒಂದು, ನಾವು ಸಾಮಾಜಿಕ ಜಾಲತಾಣಗಳನ್ನ ನೋಡ್ತೀವಿ, ಅದರಲ್ಲೂ 2 ಥರ ಕಂಟೆಂಟ್ಗಳು ಬರ್ತವೆ. ಒಂದು, ನೀವು
ನಿಮಗಲ್ಲೇನೋ ಪ್ರಾಬ್ಲಮ್ ಇದೆ ಅಂತಂದರೆ ಅದರ ಒಳಹೊಕ್ಕು ಅದು ಯಾಕಿದೆ ಅಂತ ಅವಲೋಕಿಸಿ ಅದನ್ನು ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಪ್ರೇರೇಪಿಸುವಂಥದ್ದು. ಎರಡನೇದು ಆ ಪ್ರಾಬ್ಲಮಿಂದ ಸರ್ಟನ್ ಟೈಮ್ವರೆಗೂ ನಿಮ್ಮನ್ನ ಡಿಸ್ಟ್ರ್ಯಾಕ್ಟ್ ಮಾಡುವಂಥದ್ದು. ನಮ್ಮ ಜನಗಳು ಯಾವಾಗಲೂ ಡಿಸ್ಟ್ರಾಕ್ಷನ್ನ ಚೂಸ್ ಮಾಡ್ಕೊಳ್ತಾರೆ. ಕನಸನ್ನು ಚೇಸ್ ಮಾಡೋ ಕೆಪಬಿಲಿಟಿ ಇಲ್ಲ ಅಂತಲ್ಲ, ಇಲ್ಲಿ ಪ್ರತಿಯೊಬ್ಬರಲ್ಲೂ ಭಗವಂತ ಇದ್ದಾನೆ, ಪ್ರತಿಯೊಬ್ಬರಿಗೂ ಭಗವಂತ ಒಂದು ಐಡಿಯಾ ಮಾಡಿಟ್ಟಿದ್ದಾನೆ, ಅದಕ್ಕೆ ಕನಸುಗಳನ್ನ ಹಾಕಿದ್ದಾನೆ. ಏನೋ ಒಂದು ಇವಾಗ ನಾನು ಬ್ಲೂ ಪ್ರಿಂಟ್ ಹಾಕ್ಕೊಂಡು ಇಂಥದ್ದೇ ಮಾಡ್ತೀನಿ ಅಂತ ಹೊರಟ್ರೆ ಖಂಡಿತ ಅದು ವರ್ಕೌಟ್ ಆಗಲ್ಲ. ಅದಕ್ಕೆ ಹೇಳೋದು ವೆನ್ ಮ್ಯಾನ್ ಪ್ರಪೋಸಸ್ ಗಾಡ್ ಡಿಸ್ಪೋಸಸ್ ಅಂತ. ನಾವು ಡೆಸ್ಟಿನೇಷನ್ ಏನು ಇಟ್ಕೊಂಡಿರ್ತೀವೋ ಪರವಾಗಿಲ್ಲ, ಬಟ್ ಜರ್ನಿನ ಫ್ಲೆಕ್ಸಿಬಲ್ ಆಗಿ ಇಟ್ಕೋಬೇಕು. ಅವ್ನು ಏನು ಕೊಡ್ತಾನೋ ಅದನ್ನ ಇಟ್ಕೋಬೇಕು ಆ್ಯಂಡ್ ಅವನ್ನೇ ಕೊಡೋಕೆ ಬಿಟ್ಬಿಡ್ಬೇಕು. ನನ್ನ ಕೆಲಸ ನಾನು ಮಾಡಿ. ಈಗ ಒಂದು ಮಗು ಇದಕ್ಕೆ ಹೋಗಿರುತ್ತಂತ ಒಂದು ಸೂಪರ್ ಮಾರ್ಕೆಟ್ಗೆ, ಅಲ್ಲಿ ಒಂದು ಕ್ಯಾಂಡಿ ಡಬ್ಬ ಇರುತ್ತೆ, ಅವ್ರ ತಾಯಿ ಎಲ್ಲ ತರಕಾರಿಗಳನ್ನ ಏನೇನು ಬೇಕೋ ತಗೊಂಡು ಅಲ್ಲಿ ಪೇ ಮಾಡೋದಕ್ಕಂತ ನಿಂತಿರ್ತಾರೆ. ಆ ಮಗು ಆ ಡಬ್ಬಿನ ನೋಡ್ತಾ ಇರುತ್ತೆ. ಅಂಗಡಿಯವನಿಗೆ ಅರ್ಥ ಆಗುತ್ತೆ ಈ ಮಗುಗೆ ಅದು ಇಷ್ಟ ಆಗಿದೆ, ಬೇಕು ಆ ಚಾಕ್ಲೇಟ್ ಅಂತ. ಕಣ್ಸನ್ನೆ ಮಾಡ್ತಾನೆ ತಗೋ ಅಂತ. ಮಗು ತಗೊಳ್ಳೋದಿಲ್ಲ, ಮತ್ತೊಂದು ಸರಿ ಮಾಡ್ತಾನೆ ತಗೊಳ್ಳೋದಿಲ್ಲ. ಅವನಿಗೆ ಅನಿಸುತ್ತೆ ಬಹುಶಃ ಮಗುಗೆ ಮುಜುಗರ ಆಗ್ತಾ ಇದೆಯೋ ಅಥವಾ ಭಯ ಇರ್ಬೋದು ತಾಯಿ ಮೇಲೆ, ನಾನೇ ಎತ್ಕೊಟ್ಬಿಡೋಣ ಅಂತ ಎತ್ತಿ ಕೊಟ್ಬಿಡ್ತಾನೆ. ತಾಯಿ ಕೇಳ್ತಾಳೆ ಹೋಗಬೇಕಾದ್ರೆ, ಅವ್ನು ಹೇಳ್ದಲ್ವ ನೀನು ತಗೋ ಅಂತ, ನೀನು ಯಾಕೆ ತಗೊಳ್ಳಿಲ್ಲ ಅಂತ. ಆಗ ಮಗು ಹೇಳುತ್ತೆ, ನೋಡಿ ನಾನು ತಗೊಂಡಿದ್ರೆ ನನ್ನ ಕೈ ಚಿಕ್ಕದಿತ್ತು, 4 ಬರ್ತಿತ್ತು, ಈಗ ನೋಡಿ 2 ಕೈ ತುಂಬಾನೇ ಹಿಡ್ಕೊಳಕ್ಕಾಗದೆ ಎಷ್ಟು ಅಂತ ಕೊಡ್ತಾನೆ. ನಂಬಿಕೆ ಇಟ್ಕೊಂಡು ಹೋಗಬೇಕು. ಹೌದು, ಎಲ್ಲರಿಗೂ ಫೈನಾನ್ಷಿಯಲ್ ಪ್ರಾಬ್ಲಮ್ ಇದೆ, ಇಲ್ಲಿ ಯಾರಿಗಿಲ್ಲ. ಬಟ್ ಈ ಹಂತನ ಕ್ರಾಸ್ ಮಾಡಿ ಹೋಗೋದ್ರಲ್ಲೇ ಮಜಾ ಇರೋದು. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಜೀವನದಲ್ಲಿ ಕಷ್ಟಗಳೇ ಇಲ್ಲ ಅಂತಂದರೆ ಮುಂದೆ ವೀಕೆಂಡ್ ವಿತ್ ರಮೇಶಲ್ಲಿ ಕುತ್ಕೊಂಡು ಏನು ಮಾತಾಡ್ತೀರ. ಜೀವನನ ಅದೇ ಪರ್ಸ್ಪೆಕ್ಟಿವಲ್ಲಿ ನೋಡಬೇಕು, ಜೀವನನ ಅದೇ ಪರ್ಸ್ಪೆಕ್ಟಿವಲ್ಲಿ ತಗೊಂಡು ಹೋಗಬೇಕು ಆ್ಯಂಡ್ ರೀಸನ್ಸ್ ಕೊಡಬಾರ್ದು. ಐ ಸ್ಟ್ರಾಂಗ್ಲಿ ಬಿಲೀವ್ ದಟ್. ಎಲ್ಲೋ ಶುರು ಮಾಡಿ ಆ್ಯಂಡ್ ಕಾಲ ಅದಾದಾಗೆ ಹೊಂದ್ಕೊಳ್ಳುತ್ತೆ. ಕೇಳುಗರೆ, ನೀವು ಕೇಳ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಆಕಾಶವಾಣಿ FM ರೈನ್ಬೋ. ಇದು ಕನ್ನಡ ಕಾಮನಬಿಲ್ಲು. ನಾವಿದ್ದೀವಿ ಮಾತುಕತೆ ಅಕ್ಷಯ್ ವಾಸು ಜೊತೆ. ಅಕ್ಷಯ್, ಬಹಳ ಸೊಗಸಾಗಿ ಮಾತಾಡ್ತಾ ಇದ್ರಿ, ನೀವು ಹೇಳ್ತಾ ಇದ್ರಿ. ಸೊ ಬಟ್ ಒಂದು ಮಾತಿದೆ ಅಲ್ವಾ, ನಮ್ಮ ಕಷ್ಟ ಕಾಲದಲ್ಲಿ ನಮ್ಮ ಸ್ನೇಹಿತರು, ತಂದೆ ತಾಯಿಗಳು, ಹಿತೈಷಿಗಳು ನಮ್ಮ ಜೊತೆಗೆ ಹೇಗಿರ್ತಾರೋ ಆ ರೀತಿಯಲ್ಲೇ ನಮ್ಮ ಜೊತೆಗೆ ಇರುವಂಥ ಇನ್ನೊಂದು ತುಂಬ ಬಲಿಷ್ಠವಾದಂತಹ ವ್ಯಕ್ತಿ ಅಂದರೆ ನಮಗಿರುವಂಥ ಎಕನಾಮಿಕಲ್ ಇಂಡಿಪೆಂಡೆನ್ಸ್ ಮತ್ತು ಫಿನಾನ್ಷಿಯಲ್ ಡಿಸಿಪ್ಲಿನ್. ಆಗಲೇ ನೀವು ಫಿನಾನ್ಸ್ ಬಗ್ಗೆ ಮಾತಾಡ್ತಾ ಇದ್ರಿ. ಸೊ ಇವಾಗಿನ ಜನರಿಗೆ ಸೊ ಹಣಕಾಸಿನ ನಿರ್ವಹಣೆ ಅದೊಂದು ಅಂದರೆ ನಾವೊಂದು ತೋರಿಕೆಯ ಜೀವನದಲ್ಲಿ ಇರಬಹುದು, ಅಥವಾ ಈಗಿರುವಂತಹ ಕಾಲಘಟ್ಟದಲ್ಲಿ ಒಂದು ಫಿನಾನ್ಸ್ ಮ್ಯಾನೇಜ್ಮೆಂಟ್ ಅನ್ನೋದು ಎಷ್ಟು ಮಟ್ಟಿಗೆ ಇಂಪಾರ್ಟೆಂಟ್ ಆಗುತ್ತೆ? ಒಂದು ಪುಸ್ತಕದಲ್ಲಿ ಬರುತ್ತೆ, ಅದರಲ್ಲಿ ಒಬ್ಬ ಶ್ರೀಮಂತ ಬಹಳಷ್ಟು ದುಡಿತಾ ಇರ್ತಾನೆ. ಅದಕ್ಕೆ ಅವನು ಒಂದು ಪಾರ್ಟಿ ಥ್ರೋ ಮಾಡಿರ್ತಾನೆ, ಪಾರ್ಟಿ ಮಾಡ್ಕೊಂಡಿರ್ತಾನೆ. ಅಲ್ಲಿಗೆ ಇನ್ನೊಬ್ಬ ಬಂದಿರ್ತಾನೆ, ಅವನು ಅವನಷ್ಟು ದುಡಿತಾ ಇರೋದಿಲ್ಲ. ಈ ಶ್ರೀಮಂತನ ಸ್ನೇಹಿತ ಅವನಿಗೆ ಹೇಳ್ತಾನೆ, ನೋಡು ಇವನೆಷ್ಟು ದುಡಿತಾ ಇದ್ದಾನೆ, ಇವನ ಹತ್ರ ಎಷ್ಟಿದೆ ಅಂತ. ಅದಕ್ಕೆ ಇವನು ಹೇಳ್ತಾನೆ, ಅವನ ಹತ್ರ ಇಲ್ಲದೆ ಇರೋದು ನನ್ನ ಹತ್ರ ಒಂದಿದೆ ಅಂತ. ಏನು? ಸಾಕು ಅನ್ನೋ ಭಾವನೆ ಅಂತ. ನೆಮ್ಮದಿ ಅನ್ನೋದು ಅಲ್ಲಿಂದ ಹುಟ್ಟೋದು. ಇನ್ನೊಂದು ಏನಾಗುತ್ತೆ, ನೀವೆಲ್ಲೋ ಈ ಮನಿ ಸೇವ್ಡ್, ರುಪಿ ಸೇವ್ಡ್ ಇಸ್ ಅ ರುಪಿ ಅರ್ನ್ಡ್ ಅಂತ ಹೇಳ್ತಾರೆ. ಹೌದು, ರುಪಿ ಸೇವ್ಡ್ ಇಸ್ ರುಪಿ ಅರ್ನ್ಡ್, ಬಟ್ ಅ ರುಪಿ ಶುಡ್ ಬಿ ಇನ್ವೆಸ್ಟೆಡ್. ನಾನು ಅದನ್ನು ಹೇಳೋದು. ಈಗ ನೀವು ದುಡಿತಾ ಇದ್ದೀರಾ ಅಂತಂದರೆ ನಿಮಗೆ ಎಲ್ಲೋ ಈಗ ಒಂದು 3 ಲಕ್ಷ 4 ಲಕ್ಷ ಎತ್ತಿಟ್ಟಿದ್ದೀರಾ ಅಂತ ಅಂದ್ಕೊಳ್ಳೋಣ. ಅಷ್ಟು ನಿಮಗೆ 6 ತಿಂಗಳಿಗಾಗುವಷ್ಟು ಅಮೌಂಟ್, ನಿಮ್ಗೆ ಎಷ್ಟು ಬೇಕೋ ಅದು ನಿಮಗೆ ಬಿಟ್ಟಿದ್ದು, ಒಂದು 6 ತಿಂಗಳಿಗಾಗುವಷ್ಟು ಅಮೌಂಟ್. ಆಗ ನೀವು ತಗೊಳ್ಳೋ ನಿರ್ಧಾರಗಳು ಫಿನಾನ್ಸ್ ಅಂತ ಬಂದಾಗ ಬಹಳ ಮೆಚ್ಯೂರ್ ಆಗಿರ್ತವೆ. ನೀವು ನೋಡಿರ್ಬೋದು, ಕೆಲವರು ಬೆಟ್ಟಿಂಗ್ ಆಡ್ತಾರೆ, ಕೆಲವರು ಸಾಲ ಮಾಡ್ಕೊಳ್ತಾರೆ, ಆ ಸಾಲ ತೀರಿಸ್ಕೊಳ್ಳೋದಕ್ಕೆ ಮತ್ತಷ್ಟು ಸಾಲಗಳನ್ನ ಮಾಡ್ತಾರೆ, ಬೆಟ್ಟಿಂಗ್ ಆಡ್ತಾರೆ, ಇನಿಷಿಯಲಿ ಗೆಲ್ತಾರೆ, ಮತ್ತೆ ಸೋಲ್ತಾರೆ, ಅದನ್ನು ತೀರಿಸ್ಕೊಳ್ಳೋಕ್ಕಂತ ಮತ್ತಷ್ಟು ಬೆಟ್ಟಿಂಗ್ ಮಾಡ್ತಾ ಹೋಗ್ತಾರೆ. ನೀವು ಯಾವಾಗ ಒಂದು ವಿಷಯದಲ್ಲಿ ಎಸ್ಪೆಷಲಿ ಫಿನಾನ್ಸಲ್ಲಿ ಕೆಳಗಡೆ ಬೀಳ್ತಿರೋ, ನಿಮ್ಮಲ್ಲಿ ಫಿನಾನ್ಸ್ ಸ್ಟೆಬಿಲಿಟಿ ಇಲ್ವೋ, ಮತ್ತಷ್ಟು ಇನ್ನಷ್ಟು ಮೆಸ್ಸಪ್ ಆಗುವಂತಹ ನಿರ್ಧಾರಗಳನ್ನ ತಗೊಳ್ತಾ ಹೋಗ್ತೀರಾ. ಅದರಿಂದ ಜೀವನ ಇನ್ನಷ್ಟು ಹಾಳಾಗ್ತಾ ಹೋಗುತ್ತೆ. ಮೊದಲನೇದು ಏನು ಮಾಡಬೇಕು ಅಂತಂದರೆ, ನಿಮ್ಮಲ್ಲಿ ಎಷ್ಟೇ ಹಣ ಬಂದ್ರೂ ಅದರಲ್ಲಿ ಒಂದಿಷ್ಟು ಎತ್ತಿ ನೀವು ಇನ್ವೆಸ್ಟ್ ಮಾಡಿಬಿಡಬೇಕು. ಅದು ಈಗ ನಾವು ಹೇಳ್ತೀವಿ, ಈ ಲಕ್ಷ್ಮಿನ ನಾವು ಚಂಚಲೆ ಅಂತ ಕರಿತೀವಿ. ನೀವು ಐಕೋನೋಗ್ರಫಿಲಿ ನೋಡಿದ್ರೆ ಲಕ್ಷ್ಮಿದು, ಅವಳು ಕಮಲದ ಮೇಲೆ ಕೂತಿರ್ತಾಳೆ, ಸರಸ್ವತಿ ಕಲ್ಲಿನ ಮೇಲೆ ಕೂತಿರ್ತಾಳೆ. ಸೊ ನೀವು ನದಿಗಿಡಿದು ಲಕ್ಷ್ಮಿನ ಹತ್ರ ಹೋದರೆ ವೇವ್ಸ್ ಥ್ರೂ ಲಕ್ಷ್ಮಿ ಹೋಗ್ತಾ ಇರ್ತಾಳೆ ದೂರ, ನಿಧಾನಕ್ಕೆ ಹೋಗಬೇಕು ಲಕ್ಷ್ಮಿ ಹತ್ರ. ಆ್ಯಂಡ್ ಸರಸ್ವತಿನ ಒಂದ್ಸರಿ ತಗೊಂಡ್ರೆ ಅವಳು ಕಲ್ಲ ಮೇಲೆ ಹೇಗೆ ಕೂತಿರ್ತಾಳೋ ಹಾಗೆ ಕೂತಿರ್ತಾಳೆ, ನಿಮ್ಮಲ್ಲೇ ಕೂತಿರ್ತಾಳೆ. ಈ ನೀವು ಕೆಲವುದ್ರಲ್ಲಿ ನೋಡ್ಬೋದು, ಸರಸ್ವತಿ ಮತ್ತು ಲಕ್ಷ್ಮಿ ಮಧ್ಯದಲ್ಲಿ ಗಣೇಶ ಇರ್ತಾನೆ. ಬಿಕಾಸ್ ವಿ ಕಾಲ್ ದೆಮ್ ಆಸ್ ಕ್ವಾರಲ್ ಸಿಸ್ಟರ್ಸ್ ಅಂತ. ಅವ್ರನ್ನ ಮೇಂಟೈನ್ ಮಾಡೋದು ಗಣೇಶ ಅಂತ. ಸೊ ಸರಸ್ವತಿ ಜ್ಞಾನ ಅಂತಂದ್ರೆ ಅದರ ಅಪ್ಲಿಕೇಶನ್ ಏನಿದೆ ಅದು ಗಣೇಶ. ಆ ಜ್ಞಾನದ ಅಪ್ಲಿಕೇಶನ್ ಆದಾಗ ಲಕ್ಷ್ಮಿ ತಾನಾಗೆ ಬರ್ತಾಳೆ ಅಂತ. ಈ ಸಮುದ್ರ ಮಂಥನ ಆದಾಗ ಲಕ್ಷ್ಮಿ ಹೊರಗಡೆ ಬಂದಾಗ ಇಂದ್ರ ಎಲ್ಲರೂ ಲಕ್ಷ್ಮಿ ಬೇಕು ಅಂತ ಹೊಡೆದಾಡ್ತಿರ್ಬೇಕಾದ್ರೆ ಲಕ್ಷ್ಮಿ ಅಲ್ಲಿ ನಿಂತಿರೋನು ಯಾರು, ಅಲ್ಲಿ ಕೆಲಸ ವಿಷ್ಣು ತನ್ನ ಕೆಲಸ ತಾನು ಮಾಡ್ತಾ ಇರ್ತಾನೆ, ಸಮುದ್ರ ಮಂಥನ ಪ್ರಾಸೆಸ್ನ ನೋಡ್ಕೊಳ್ತಾ ಇರ್ತಾನೆ.
ವಿಷ್ಣು ಅಂತಂದಾಗ ಲಕ್ಷ್ಮಿ ಅವನ ಹತ್ರ ಹೋಗ್ತಾಳಂತೆ. ಯಾವಾಗ ನಿಮ್ಮ ಕೆಲಸವನ್ನು ನೀವು ಸರಿಯಾಗಿ ಮಾಡ್ಕೊಳ್ತೀರಾ ಲಕ್ಷ್ಮಿ ತಾನಾಗೆ ಬರ್ತಾಳೆ. ನೀವು ಯಾವಾಗ ಅವಳನ್ನ ಚೇಸ್ ಮಾಡ್ಕೊಂಡು ಹೋಗ್ತೀರಾ ಅವಳು ದೂರ ಹೋಗ್ತಾಳೆ ಅಂತ. ಸೊ ಲಕ್ಷ್ಮಿ ಅಂದ್ರೆ ದುಡ್ಡು ಅನ್ನೋದು ಇಸ್ ಅ ಕಾನ್ಸಿಕ್ವೆನ್ಸ್. ನೀವು ಅದನ್ನ ಅದೇ ಥರ ನೋಡಬೇಕು. ನಿಮ್ಮ ಕೆಲಸಗಳನ್ನ ನೀವು ಮಾಡಬೇಕು, ಸ್ವಲ್ಪ ದೊಡ್ಡದಾಗಿ ಯೋಚನೆ ಮಾಡಬೇಕು ಮಾಡೋದ್ರಲ್ಲಿ. ನೀವು ಈ ಥರ ಸೇವ್ ಮಾಡ್ಕೊಂಡು ಇನ್ವೆಸ್ಟ್ ಮಾಡ್ಕೊಂಡು ಹೋದಾಗ, ಒಂದು ಕಡೆ ಇದ್ದಾಗ ಇನ್ವೆಸ್ಟ್ ಮಾಡ್ತಾ ಇದ್ದಾಗ, ದುಡ್ಡು ಅನ್ನೋದು ನಿಮ್ಮ ಕೈಲಿದ್ದಾಗ ಸೋರುತ್ತೆ. ಅದನ್ನು ಎಲ್ಲೆಲ್ಲಿ ಸೋರಿಸ್ತಾ ಇದ್ದೀರಾ ಅನ್ನೋದು ಇಂಪಾರ್ಟೆಂಟ್. ಇನ್ವೆಸ್ಟ್ ಮಾಡ್ತಾ ಇದ್ದೀರಾ, ಅಸೆಟ್ಗಳು ಬೈ ಮಾಡ್ತಾ ಇದ್ದೀರಾ, ಏನು ಮಾಡ್ತಿದ್ದೀರಾ ಅದೆಲ್ಲ. ಈಗಿಂದ ಏನು ಅಂತಂದರೆ ಇಟ್ ಈಸ್ ಕನ್ಸ್ಯೂಮರಿಸಮ್. ನಿಮಗೆ ಪ್ರತಿದಿನ ಒಂದೊಂದು ಹೊಸ ಐಟಮ್ಸ್ ಕಾಣಿಸ್ತಾ ಹೋಗುತ್ತೆ. ನಿಮ್ಮ ಪಕ್ಕದ ಮನೆಯವ್ರು ಏನೋ ತೊಗೊಂಡಿರ್ತಾರೆ, ಮೂಲೆ ಮನೆಯವ್ರು ಏನೋ ತೊಗೊಂಡಿರ್ತಾರೆ, ಅಥವಾ ನಿಮ್ಮ ರಿಲೇಟಿವ್ ಏನೋ ತೊಗೊಂಡಿರ್ತಾರೆ. ಈಗ ಪ್ರತಿಯೊಂದರಲ್ಲೂ ಒಂದು ರಿಲೇಷನ್ಶಿಪ್ ಬಂದೇ ಬರುತ್ತೆ. ನಾವು ಎಷ್ಟು ರಿಲೇಷನ್ಶಿಪ್ ಮಾಡ್ಕೊಳ್ತೀವಿ ಅನ್ನೋದು. ಈಗ ಒಂದು ಕಾರ್ ತೊಗೊಂಡ್ರೆ ಅದ್ರ ಜೊತೆ ಟ್ರಾಫಿಕ್ ಪೊಲೀಸು, ಚಲಾನು, ರೋಡ್ ಟ್ಯಾಕ್ಸು ಇವೆಲ್ಲವೂ ರಿಲೇಷನ್ಶಿಪ್ಪೇ. ನಾನೊಂದು ಐಟಮ್ ತೊಗೊಂಡ್ರೆ ಅದ್ರ ಹಿಂದೆ 100 ಐಟಮ್ನ ಮಾರೋಕೆ ಅದಕ್ಕಂತಾನೆ ಇರ್ತಾರೆ. ನಿಮಗೆ ಇಲ್ಲದೇ ಇರೋ ಪ್ರಾಬ್ಲಮ್ಮು ನಿಮಗಿದೆ ಅಂತ ತೋರಿಸಿ ಮಾರೋಕ್ಕೂ ರೆಡಿ ಇರ್ತಾರೆ. ನಿಮಗೆ ಆ ಪ್ರಾಬ್ಲಮ್ ಇದೆಯೋ ಇಲ್ವೋ, ನೀವು ಬೈ ಮಾಡ್ತಾ ಇರೋದು ಲಕ್ಸುರಿಗೋ ಅಥವಾ ನೆಸೆಸಿಟಿಗೋ. ಲಕ್ಸುರಿ ಮಾಡಲೇಬೇಡಿ ಅಂತ ನಾನು ಹೇಳ್ತಾ ಇಲ್ಲ. ನೀವು ಹೋಗಬೇಕಾಗಿರೋ ಜಾಗಗಳಿಗೆ, ಎಂಜಾಯ್ ಮಾಡಬೇಕಾಗಿರೋ ಜಾಗಗಳಿಗೆ ಹೋಗಬೇಡಿ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಮಿತವಾಗಿ ಯೋಚನೆ ಮಾಡಿ ಹಾಸಿಗೆ ಇದ್ದಷ್ಟು ಕಾಲ್ ಚಾಚಿ. ಲಕ್ಷ್ಮಿ ಯಾಕೆ ಇಂದ್ರನ ಹತ್ರ ಬರಲ್ಲ, ವಿಷ್ಣು ಹತ್ರ ಹೋಗ್ತಾಳೆ ಅನ್ನೋದಕ್ಕೂ ನಮ್ಮ ಸ್ಕ್ರಿಪ್ಚರಲ್ಲಿದೆ. ಇಂದ್ರ ಲಕ್ಷ್ಮಿನ ತಾನೇ ಪಡ್ಕೋಬೇಕು ಅಂತ ಒದ್ದಾಡ್ತಾನೆ. ಬಟ್ ವಿಷ್ಣು ಲಕ್ಷ್ಮಿಗೆ ಎಲ್ಲಿ ಬೇಕಾದರೂ ಹೋಗಿ ವಾಪಸ್ ಬಾ ಅನ್ನೋ ಒಂದು ಫ್ರೀಡಮ್ ಕೊಟ್ಟಿರ್ತಾನೆ. ಲಕ್ಷ್ಮಿ ಹಾಗೆ ಇರಬೇಕು. ನೀವು ಎಷ್ಟು ಕೂಡಿಟ್ಕೊಳ್ತೀವಿ. ನಾವು ಡಿಪ್ರಿಷಿಯೇಷನ್ ಬಗ್ಗೆ ಮಾತಾಡ್ತೀವಿ. ಬಹಳಷ್ಟು ಜನ ಆಗಿನ ಕಾಲದವರು, ನಮ್ಮ ಹಿರಿಯರು, ನಮ್ಮ ತಂದೆ ತಾಯಿ ಕಾಲದವರು, ದೇ ಬಿಲೀವ್ ಇನ್ ಸೇವಿಂಗ್, ನಾಟ್ ಇನ್ವೆಸ್ಟಿಂಗ್. ಬಟ್ ಇಯರ್ ಆನ್ ಇಯರ್ ನೀವು ನೋಡಿದ್ರೆ ಪ್ರತಿ ವರ್ಷ ನೋಟ್ ಅನ್ನೋದು ಪ್ರಿಂಟ್ ಆಗ್ತಾನೆ ಇರುತ್ತೆ. ಇನ್ಫ್ಲೇಷನ್ ಅನ್ನೋದು ಬರ್ತಾನೆ ಇರುತ್ತೆ. ಮನಿ ವ್ಯಾಲ್ಯೂ ಡಿಪ್ರಿಷಿಯೇಟ್ ಆಗ್ತಾನೆ ಇರುತ್ತೆ. ಬೇಸಿಕಲಿ ಈ ಫಿನಾನ್ಷಿಯಲ್ ನಾಲೆಜ್ಗಳನ್ನ ನೀವು ತಿಳ್ಕೊಬೇಕು. ಡಿಪ್ರಿಸಿಯೇಷನ್ ಅಂದ್ರೇನು, ಇನ್ಫ್ಲೇಷನ್ ಅಂದ್ರೇನು, ಕೂತಿರೋ ದುಡ್ಡು ಎಷ್ಟು ಪೋಲ್ ಆಗ್ತಾ ಇದೆ. ನೀವು ಇವತ್ತಿನ 35 ಲಕ್ಷ ಇನ್ನೊಂದು 20 ವರ್ಷ ಬಿಟ್ಟು ತೊಗೊಂಡ್ರೆ ಅದ್ರ ವ್ಯಾಲ್ಯೂ 8 ಲಕ್ಷ 7 ಲಕ್ಷ ಇರುತ್ತೆ. ಸೊ ಇನ್ವೆಸ್ಟ್ ಮಾಡಿದಾಗ, ಈಗ ಫಾರ್ ಎಕ್ಸಾಂಪಲ್ ನಾವು ಮ್ಯೂಚುವಲ್ ಫಂಡ್ ಅಂತ ಮಾತಾಡಿದಾಗ ಆ ಥರ ಇನ್ವೆಸ್ಟ್ಮೆಂಟ್ ಏನೇನಿದೆ, ಅದರಲ್ಲಿ ಎಷ್ಟು ಅಪ್ರಿಷಿಯೇಟ್ ಆಗುತ್ತೆ, ಇದನ್ನೆಲ್ಲ ನೋಡಿಕೊಂಡು ಒಂದಷ್ಟು ಅಡ್ವೈಸ್ಗಳನ್ನ ತೊಗೊಂಡು ನೀವು ಮಾಡ್ತಾ ಹೋದರೆ, ಆ್ಯಂಡ್ ಆಬ್ವಿಯಸ್ಲಿ ನಿಮ್ಮ ಮನೇಲಿ ಹಿರಿಯರಿದ್ದರೆ ಅಥವಾ ನಿಮಗೇನೆ ಹೆಲ್ತ್ ಇನ್ಶೂರೆನ್ಸು, ಟರ್ಮ್ ಇನ್ಶೂರೆನ್ಸ್ ಇಂಥದ್ದೆಲ್ಲ ಮಾಡ್ತಾ ಹೋದರೆ, ಅಂಥ ಸಂದರ್ಭಗಳು ಬಂದಾಗ ಸಡನ್ನಾಗಿ ಕೈಯಿಂದ 5 ಲಕ್ಷ 6 ಲಕ್ಷ ಹೋಗೋದು, ನೀವು ಮತ್ತಷ್ಟು ಸಾಲಗಳನ್ನ ಮಾಡಿಕೊಂಡು ಇನ್ನಷ್ಟು ಪರಿಸ್ಥಿತಿಗಳಿಗೆ ಸಿಲುಕ್ತಾ ಹೋಗೋದು ತಪ್ಪಾಗುತ್ತೆ. ಆ್ಯಂಡ್ ಇದೆಲ್ಲ ಒಂದೇ ಓವರ್ನೈಟ್ ಆಗೋದಿಲ್ಲ. ನಿಮ್ಮ ಹತ್ರ ಬಂದ ಹಾಗೆ ನಿಧಾನಕ್ಕೆ ಮಾಡ್ಕೊಂಡು ಹೋಗಬೇಕಾದಂಥದ್ದು. ಆ್ಯಂಡ್ ಈ ನಾಲೆಜ್ನ ನೀವು ಫಸ್ಟ್ ಗೇನ್ ಮಾಡಿಕೊಂಡ್ರೆ ಈಸಿ ಆಗುತ್ತೆ ನಿಮ್ಮ ನಿರ್ಧಾರಗಳನ್ನ ತೊಗೊಳೋದಕ್ಕೆ, ಅದರಲ್ಲಿ ಪ್ರೊಸೀಡ್ ಆಗೋದಕ್ಕೆ, ಜೀವನನ ಚೆನ್ನಾಗಿ ಕಟ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಆ್ಯಂಡ್ ಬೇರೆಯವ್ರ ಬೇರೆಯವ್ರಿಗೆ ತೋರಿಸೋದಕ್ಕೆ ನೀವು ಖರ್ಚು ಮಾಡೋಕ್ಕೆ ಹೋಗಬೇಡಿ. ಅದರಲ್ಲಿ ನೆಸೆಸಿಟಿ ಇದೆಯಾ ಅದನ್ನು ಖರ್ಚು ಮಾಡಿ. ಇನ್ನೆಷ್ಟು ಸಾಧ್ಯ ಆಗುತ್ತೋ ಅದನ್ನು ಕೂಡಿಡ್ತಾ ಹೋಗಿ, ಇನ್ವೆಸ್ಟ್ ಮಾಡ್ತಾ ಹೋಗಿ. ಆವಾಗ ಜೀವನ ಚೆನ್ನಾಗಿರುತ್ತೆ. ಸೊ ಸರಳ ಬದುಕು ಸುಂದರ ಬದುಕು ಅಂತ ಸರಳ ಬದುಕು ಸುಂದರ ಬದುಕು. ಆ್ಯಂಡ್ ಯು ಟೆಲ್ ಇನ್ವೆಸ್ಟ್ಮೆಂಟ್ ಓವರ್ ಸೇವಿಂಗ್ಸ್ಗಿಂತ ಇನ್ವೆಸ್ಟ್ಮೆಂಟ್ ಮುಖ್ಯ ಆಗ್ತಾ ಹೋಗುತ್ತೆ. ನೀವು ಸೇವ್ ಮಾಡಿದ್ರೆ ಅದು ಆ ಮನಿ ಸೊರಗ್ತಾ ಇರುತ್ತೆ. ಸೊ ಅಕ್ಷಯ್ ವಾಸು, ನಿಮ್ಮ ಜೊತೆ ಮಾತಾಡ್ತಾ ಇದ್ವಿ. ಆ್ಯಂಡ್ ನೀವು ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಬಗ್ಗೆ ಬಹಳ ಸೊಗಸಾಗಿ ತಿಳಿಸ್ಕೊಟ್ರಿ. ಆ್ಯಂಡ್ ಈಗ ಅದರ ಮಧ್ಯೆ ಒಂದು ಮಾತು ಬಂತು, ಇನ್ಶೂರೆನ್ಸ್ ಅಂತ ಹೇಳಿದ್ರಿ, ಹೆಲ್ತ್ ಇನ್ಶೂರೆನ್ಸ್ ಅಂತ ಹೇಳಿದ್ರಿ. ಸೊ ಈಗ ಒಂದು ದೊಡ್ಡ ಅಲಾರಾಮ್ ಎಲ್ಲರಿಗೂ ಹೊಡಿತಾ ಇರೋದಂದರೆ ಹೆಲ್ತ್. ಆ್ಯಂಡ್ ಈಗಿನ ಕಾಲಘಟ್ಟದಲ್ಲಿ ಇವಾಗ 30s ನ್ಯೂ 60s ಆಗಿಬಿಟ್ಟಿದೆ ಅಲ್ವಾ. ಮುಂಚೆ 60 ವರ್ಷ ಆಯಿತು ಅಂದರೆ ಅಯ್ಯೋ ಕಾಡ್ ಬಾ ಅನ್ನತ್ತೆ, ಊರು ಹೋಗೋ ಅನ್ನತ್ತೆ ಅಂತಿದ್ರು. ಈಗ 30 ವರ್ಷ ಅಂದ್ರೇ ಒಂದು ರೀತಿ ಭಯ ಆಗ್ತಾ ಇದೆ. ಇಟ್ ಮೇ ಬಿ ಎನಿಥಿಂಗ್, ಪ್ರೀಮೆಚೂರ್ ಗ್ರೇಯಿಂಗ್, ಹೇರ್ ಆಗೋವಂಥದ್ದಾಗಿರಬಹುದು, ಅಥವಾ ಮುಖದಲ್ಲಿ ಸುಕ್ಕು ಕಾಣುವಂಥದ್ದಾಗಿರಬಹುದು, ಅಥವಾ ಇನ್ನೂ ಡೀಪಾಗಿ ಹೋಗೋದಾದರೆ ಹೃದಯ ಸಂಬಂಧ ಕಾಯಿಲೆಗಳು ಎಲ್ಲ ಕಡೆ ಕೇಳ್ತಾ ಇರ್ತೀವಿ. ಆ್ಯಂಡ್ ಬಿಕಾಸ್ ಆಫ್ ದ ಲೈಫ್ ಸ್ಟೈಲ್ ಅಂತ ಡಾಕ್ಟರ್ಗಳು ಹೇಳ್ತಿರ್ತಾರೆ. ಸೊ ಆರೋಗ್ಯ ಭಾಗ್ಯ ಅನ್ನೋದು ನಮ್ಗೆ ಗೊತ್ತು. ಸೊ ಇದ್ರ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಏನು? ಈ ರೀಸೆಂಟಾಗಿ ಒಂದು ಸರ್ವೆ ಬಂದಿತ್ತು. ಅದು ಸರ್ವೆ ಪ್ರಕಾರ ಹೈದರಾಬಾದಲ್ಲಿರೋ IT ಎಂಪ್ಲಾಯೀಸಲ್ಲಿ 84%ಗೆ ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಅನ್ನೋ ಒಂದು ಚಾನ್ಸಸ್ ಇದೆ ಅಂತ. ನಾವು ಈಗ ಎಷ್ಟು ಈಸಿ ಆಗಿಬಿಟ್ಟಿದೆ ಅಂತಂದರೆ, ಮೊಬೈಲ್ ತೊಗೊಂಡ್ರೆ ಏನೋ ಒಂದು ಆರ್ಡರ್ ಮಾಡ್ಬೋದು, ಮನೆಗೆ ಬರುತ್ತೆ. ಹೀಗೆ ನಾವು ಇನಿಷಿಯಲಿ ಏನಿತ್ತು, ನಮ್ಮ ಆದಿಮಾನವರ ಕಾಲ ಅಂತ ಹೇಳ್ತೀವಿ, ಆ ಟೈಮಲ್ಲಿ ಹಂಟರ್ಸ್ ಆ್ಯಂಡ್ ಗ್ಯಾದರರ್ಸ್ ಅಂತ ಇದ್ರು. ಸೊ ಯಾರು ಬೇಟೆ ಆಡಬೇಕಾಗಿತ್ತು, ಇನ್ನವರು ಎತ್ಕೊಂಬರ್ಬೇಕಾಗಿತ್ತು. ಈ ಹಣ್ಣುಗಳು, ಸಿಹಿ ಹಂಪಲುಗಳು ಅಂತಂದರೆ ಇಮಿಡಿಯೇಟ್ಲಿ ಬಾಡಿಗೆ ಅವೈಲಬಲ್ ಇರೋವಂಥದ್ದು ತುಂಬ ರೇರ್ ಇತ್ತು. ಅದಕ್ಕೆ ನಾವು ಅದನ್ನು ನೋಡಿದ ತಕ್ಷಣ ತಿಂತಾಯಿದ್ವಿ, ಯಾಕಂದರೆ ಅದರಿಂದ ಶಕ್ತಿ ಎಷ್ಟಾಗುತ್ತೋ ಅಷ್ಟು ತಿಂತಾಯಿದ್ವಿ. ಬಟ್ ಇವಾಗೇನು ಅವೆಲ್ಲ ರೆಡಿಲಿ ಅವೈಲಬಲ್ ಇದೆ. ಬಟ್ ನಮ್ಮಲ್ಲಿ ಆ ಮೈಂಡ್ಸೆಟ್ ಏನಿದೆ, ಆ ಬಿಹೇವಿಯರ್ ಏನಿದೆ, ಅದು ನಿಮ್ಮ ಜೀನ್ಸಲ್ಲಿ ಇನ್ನೂ ಇದೆ.
ಅದು ಆ ರೆಕಾರ್ಡೆಡ್ ಜೀನ್. ಸೊ ನಮಗೆ ಸ್ವೀಟ್ ಅಂತ ಅಂದಾಗ ಕ್ರೇವಿಂಗ್ ಬರೋದು, ಏನೋ ಒಂದು ಫುಡ್ ಅಂತ ಬಂದಾಗ ಕ್ರೇವಿಂಗ್ ಬರೋದು, ಬೋರ್ ಆದಾಗ, ಸ್ಟ್ರೆಸ್ ಆದಾಗ, ಏನೋ ಆದಾಗ ಒಂದು ಆರ್ಡರ್ ಮಾಡ್ಕೊಂಡು ತಿನ್ನಬೇಕು ಅಂತ ಅನ್ನೋದು, ಈ ಥರ ಮಾಡಿದಾಗ ಒಬೆಸಿಟಿ ಆಗುತ್ತೆ. ಆ್ಯಂಡ್ ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಅಂತ ಬರುತ್ತೆ. ಈ ಕೆಲವು ಬರೀ ಮದ್ಯಪಾನ ಮಾಡೋರ್ಗೇನೆ ಲಿವರ್ ಸಮಸ್ಯೆಗಳು ಬರುತ್ತೆ. ಅದು ಸುಳ್ಳು. 2% ಅಷ್ಟೇ. 34% ಮಾಡದೇ ಇರೋರಿಗೆ ಬರುತ್ತೆ. ಯಾಕಂದರೆ ನೀವು ತಿನ್ನೋ ಆಹಾರ, ನೀವು ಏನು ತಿಂತೀರೋ ನೀವು ಅದು ಆಗ್ತೀರಾ. ವರ್ಕೌಟ್ ಮಾಡೋದಿಲ್ಲ ಯಾರು ಹೋಗಿ. ಯಾಕಂದರೆ ದಿನ ಪೂರ್ತಿ ಒಂದು 16 ಗಂಟೆ ಕಂಪ್ಯೂಟರ್ ಮುಂದೆ ಕೂತಿರ್ತಾರೆ, ಸ್ಕ್ರೀನ್ ಅದೊಂದು ನೀವು ಕಾರಣ ಕೊಡಬಹುದು. ನೀವು ಕಾರಣಗಳನ್ನ ಕೊಡ್ತಾ ಹೋದಾಗ ಮುಂದೆ ದೇಹ ಒಂದು ಕಾರಣ ಕೊಡುತ್ತೆ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನೀವು ಈ ಏಕಾದಶಿಗಂತ ಉಪವಾಸ ಮಾಡೋದಕ್ಕೂ ನಿಮ್ಮ ಮನೆಯಲ್ಲಿ ಊಟ ಇಲ್ಲ ಅಂತ ಉಪವಾಸ ಮಾಡೋದಕ್ಕೂ ಎರಡಕ್ಕೂ ಬಹಳ ವ್ಯತ್ಯಾಸ ಇದೆ. ಮೊದಲನೇದರಲ್ಲಿ ನಿಮ್ಮ ದೇಹದಲ್ಲಿ ಒಳ್ಳೆ ಹಾರ್ಮೋನ್ಸ್ ರಿಲೀಸ್ ಆಗುತ್ತೆ, ಯಾಕಂದರೆ ನೀವು ನಿಮಗೋಸ್ಕರ ಮಾಡ್ತಾ ಇದ್ದೀರಾ ಅಂತ ಗೊತ್ತು. ಎರಡನೇದರಲ್ಲಿ ನಿಮ್ಮಲ್ಲಿ ಕೆಟ್ಟ ಹಾರ್ಮೋನ್ಸ್ ರಿಲೀಸ್ ಆಗುತ್ತೆ, ಕಾರ್ಟಿಸಾಲ್ ಅಂಥದ್ದು. ಯಾಕಂದರೆ ನೀವು ಫೋರ್ಸ್ಫುಲಿ ಮಾಡ್ತಾ ಇದ್ದೀರಾ ಅಂತ ನಿಮ್ಮ ಮನಸ್ಸಿಗೆ ಗೊತ್ತು. ಪ್ಲಸೆಬೋ ಎಫೆಕ್ಟ್ ಏನೇನೆಲ್ಲ ನಾವು ಕರಿತೀವಿ. ಅದೇ ರೀತಿ ನೀವಾಗೇ ನಿಮ್ಮ ದೇಹಕ್ಕೆ ಒಳ್ಳೇದಾಗಲಿ ಅಂತ ಓಡೋಕೆ ಶುರು ಮಾಡಿದಾಗ ನಿಮ್ಮ ದೇಹ ಚೆನ್ನಾಗಿ ರಿಯಾಕ್ಟ್ ಮಾಡುತ್ತೆ. ಅದೇ ಡಾಕ್ಟ್ರು ಇನ್ಮೇಲೆ ನೀವು ಓಡಲೇಬೇಕು ಅಂತ ಪ್ರಿಸ್ಕ್ರಿಪ್ಷನಲ್ಲಿ ಬರ್ಕೊಟ್ಟಾಗ ನಿಮ್ಮ ದೇಹ ಅಷ್ಟು ಚೆನ್ನಾಗಿ ರಿಯಾಕ್ಟ್ ಮಾಡೋದಿಲ್ಲ, ಆ್ಯಂಡ್ ನಿಮ್ಮ ದೇಹ ಸಪೋರ್ಟ್ ಮಾಡೋದಿಲ್ಲ. ಅದಕ್ಕಿಂತ ಮುಂಚೆ ನೀವು ಓಡೋಕೆ ಶುರು ಮಾಡಿ ಅಂತ ನಾನು ಹೇಳೋದು. ನೀವು ನಾನು ಇಲ್ಲಿ ಓಡ್ತಾ ಇದ್ದೀನಿ, ಅದನ್ನು ಕಾಂಪನ್ಸೇಟ್ ಮಾಡ್ಕೊಳಕ್ಕೆ ತಿಂತೀನಿ ಅಥವಾ ತಿಂತೀನಿ ಓಡ್ತಾ ಇದ್ದೀನಿ, ಅದೆಲ್ಲ. ನೀವು ಯೋಗ ಅಂತ ಶುರು ಮಾಡಿದ್ರೆ, ವರ್ಕೌಟ್ ಅಂತ ಶುರು ಮಾಡಿದ್ರೆ ಆಟೋಮೆಟಿಕ್ಕಾಗಿ ನಿಮ್ಮ ದೇಹ ರಿಜೆಕ್ಟ್ ಮಾಡೋಕ್ಕೆ ಶುರು ಮಾಡುತ್ತೆ. ನಿಮ್ಮ ಮೈಂಡ್ ರಿಜೆಕ್ಟ್, ಯಾಕಂದರೆ ನೀವು ಅಲ್ಲಿ ವರ್ಕ್ ಹಾಕ್ತಾ ಇದ್ದೀರಾ ಅಂತ ಗೊತ್ತು. ನೀವು ಆ ಶುರು ಮಾಡೋದು ಮುಖ್ಯ. ಆ ಥರ ಶುರು ಮಾಡ್ಕೊಂಡು ಹೋದಾಗ, ಆ ಥರ ಮುಂದುವರ್ಕೊಂಡು ಹೋದಾಗ, ನಿಮ್ಮ ದೇಹ ಸಪೋರ್ಟ್ ಮಾಡೋಕ್ಕೆ ಬಂದಾಗ ಇದೆಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಬಟ್ ಇದೆಲ್ಲ ಮೀರಿ ಕೆಲವೊಂದು ಹಂತಗಳನ್ನ ನಾವು ರೀಚ್ ಆದಾಗ ಅಂಥ ಟೈಮಲ್ಲಿ ಹೆಲ್ತ್ ಇನ್ಶೂರೆನ್ಸು, ಟರ್ಮ್ ಇನ್ಶೂರೆನ್ಸ್ ಎಲ್ಲ ಬೇಕಾಗುತ್ತೆ. ನೀವು ಸಡನ್ನಾಗಿ ಏನೋ ಸಮಸ್ಯೆ, ಲಿವರ್ ಸಮಸ್ಯೆ, ಈಗ ನೋಡ್ತಿದ್ದೀರಾ ಎಷ್ಟು ಹಾರ್ಟ್ ಅಟ್ಯಾಕ್ ಎಲ್ಲ ರೈಸಲ್ಲಿದೆ ಅಂತ ನೀವು ಹೇಳಿದ್ರಿ. ದ ನ್ಯೂ 30s and 60s ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, 40 ಮೇಲೆ ಏನು ಸಿಕ್ಕರು ಬೋನಸ್ ಅಂತ. ನಮ್ಮ ಲೈಫ್ ಸ್ಟೈಲ್ ಆಗಿದೆ. ಸೊ ಅಂಥ ಸಂದರ್ಭಗಳಲ್ಲಿ ಯಾರಿಗಾದರೂ ಆಗಲಿ, ನಮ್ಮ ಮನೆಯಲ್ಲಿ ನಮಗೆ ಆದರೂ ಆಗಲಿ, ಇಂಥದ್ದೆಲ್ಲ ಮಾಡಿಸಿಟ್ಕೊಂಡಾಗ ಆ ಶಾಕಿಂದ ನಮ್ಮನ್ನು ನಾವು ತಡ್ಕೋಬೋದು. ಆ್ಯಂಡ್ ಅದು ಬರದೇ ಇರೋ ಹಾಗೂ ಅವಾಯ್ಡ್ ನಾವು ಮಾಡ್ಕೋಬೇಕು. ಆ್ಯಂಡ್ ಟೈಮ್ ಅಂಡ್ ಅಗೇನ್ ಆಗಾಗ ಸ್ವಲ್ಪ ಬ್ಲಡ್ ಟೆಸ್ಟ್ ಮಾಡಿಸುವಂಥದ್ದು ಎಲ್ಲವೂ ಮಾಡ್ತಾ ಇರಬೇಕು. ಈ ಹೇಳ್ತಾರೆ ಬದುಕೋದು ಒಂದೇ ಸರಿ, ಚೆನ್ನಾಗಿ ಬದುಕಬೇಕು, ಹಿಂಗೆ ತಿಂದ್ರೂ ಕುಡಿದ್ರೂ ವಯಸ್ಸಾಗುತ್ತೆ, ಇಲ್ಲಾಂದ್ರೂ ವಯಸ್ಸಾಗುತ್ತೆ. ಇಲ್ಲ, ನೀವು ಆ ಥರ ಬದುಕಿದಾಗ ಲೇಟಾಗಿ ವಯಸ್ಸಾಗುತ್ತೆ. ನೀವು ಇನ್ನೂ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ಬೋದು ನಿಮ್ಮ ಮಕ್ಕಳ ಜೊತೆ, ನಿಮ್ಮ ಅಪ್ಪ ಅಮ್ಮನ ಜೊತೆ, ನಿಮ್ಮ ಜೊತೆ. ಹೋಗಬೇಕಾಗಿರೋ ಜಾಗಕ್ಕೆ ಹೋಗ್ಬೋದು, ಬರಬಹುದು. ನಮ್ಮಲ್ಲಿ ಯೌವನ ಮತ್ತೆ ಸಮಯ ಇದ್ದಾಗ ದುಡ್ಡಿರಲ್ಲ, ದುಡ್ಡು ಮತ್ತೆ ಸಮಯ ಇದ್ದಾಗ ಯೌವನ ಇರಲ್ಲ. ಆ ಯೌವನ ಮೇಂಟೈನ್ ಮಾಡ್ಕೊಳ್ಳೋಕೆ ನೀವು ಇದೆಲ್ಲ ಮಾಡಬೇಕಾಗತ್ತೆ. ಬಟ್ ಐರಾನಿಕಲಿ ಅಕ್ಷಯ್ ಅವರೇ, ಏನಾಗುತ್ತೆ ಅಂದರೆ, ಈಗ ನಮ್ಮ ಮುಂದೆ ಮೊಳಕೆ ಕಟ್ಟಿದ ಕಾಳು, ಹಸಿ ತರಕಾರಿಗಳು ಅಥವಾ ಮನೇಲೆ ಶುದ್ಧವಾಗಿ ಮಾಡಿಟ್ಟಿರೋ ಆಹಾರ ಇಟ್ಟು ಪಕ್ಕದಲ್ಲಿ ಯಾವುದಾದ್ರೂ ಒಂದು ಒಳ್ಳೆ ಪ್ರೋಸೆಸ್ಡ್ ಫುಡ್ಡು ತುಂಬ ಚೆನ್ನಾಗಿ ಗಾರ್ನಿಷ್ ಮಾಡಿಟ್ಟಿದ್ರೆ ಇದು ಒಳ್ಳೇದು ಅದು ಕೆಟ್ಟದಂತ ಗೊತ್ತಿರುತ್ತೆ. ಈಗ ನಾವು ಹೇಳೋದು ಸಾಮಾನ್ಯರಿಗೆ ಎಲ್ಲರಿಗೂ ಗೊತ್ತಿರುತ್ತೆ. ನೀರು ಕುಡೀರಿ ಅಂತ ಹೇಳ್ತೀವಿ, ಎಷ್ಟು ಜನ ಕುಡಿತೀವಿ. ಬೆಳಗ್ಗೆ ಬೇಗ ಎದ್ದೋಳಿ ಅಂತ ಹೇಳ್ತೀವಿ, ಎಷ್ಟು ಜನ ಎದ್ದೊಳ್ತೀವಿ. ಸೊ ಕೈ ಆಬ್ವಿಯಸ್ಲಿ ಪ್ರೋಸೆಸ್ಡ್ ಫುಡ್ ಕಡೆಗೆ ಹೋಗುತ್ತೆ. ಸೊ ಈ ಮೆಂಟಾಲಿಟಿಗೆ ನೀವೇನು ಹೇಳ್ತೀರಾ? ಈ ಹ್ಯಾಬಿಟ್ಸ್ ಟ್ರ್ಯಾಕಿಂಗ್ ಅಂತ ಬರುತ್ತೆ, ಅದೊಂದು ಕಾನ್ಸೆಪ್ಟ್ ಇದೆ. ನೀವು ಒಂದಷ್ಟು ದಿವಸ ಪ್ರಾಕ್ಟೀಸ್ ಮಾಡ್ತಾ, ಈಗ ಕೋಪ ನಾವು ಹೇಳ್ತೀವಿ ಕೆಲವೊಂದೆಲ್ಲ ವಿಷಯಗಳು ಪ್ರಾಣಿಗಳಿಗೂ ನಮಗೂ ಸೇಮ್ ಅಂತ. ನಮಗೆ ನಮ್ಮನ್ನು ಪ್ರಾಣಿಗಳಿಂದ ಡಿಫ್ರೆನ್ಷಿಯೇಟ್ ಮಾಡೋದೇ ನಮ್ಮ ಲಾಜಿಕಲ್ ಥಿಂಕಿಂಗ್ ಅಬಿಲಿಟಿ. ನಾವು ಅದನ್ನು ಫಾಲೋ ಮಾಡ್ತಾ ಇಲ್ಲ, ನಾವು ಅದಕ್ಕೆ ಕೊಡ್ತೀವಿ ಅಂತಂದರೆ, ಇದನ್ನೇ ಮಾಡ್ತೀವಿ ಅಂತಂದರೆ ಆಬ್ವಿಯಸ್ಲಿ ಪ್ರಾಣಿಗಳ ಥರನೇ ಆಗ್ತೀವಿ. ಕೃಷ್ಣ ಹೇಳಿದಾನಲ್ಲ, ನಿಮ್ಮ ಮನಸ್ಸು, ನಿಮ್ಮ ಮೈಂಡೇ ನಿಮಗೆ ಶತ್ರು, ಅವನೇ ಮಿತ್ರ ಅಂತ. ಯಾರು ಅದನ್ನು ಕಂಟ್ರೋಲ್ ಮಾಡ್ತಾನೋ ಅವನಿಗದು ಮಿತ್ರನಾಗಿರುತ್ತೆ, ಕಂಟ್ರೋಲ್ ಮಾಡಲ್ವೋ ಶತ್ರು ಆಗಿರುತ್ತೆ. ನೀವು ಈಗ ಯಾರನ್ನೋ ನೋಡ್ತೀರ, ಅವನು ಎಷ್ಟು ಫಿಟ್ ಆಗಿದ್ದಾನೆ ನೋಡು, ಹಿಂಗಾಗಿದ್ದಾನೆ ನೋಡು, ನಿಮ್ಮ ಮನಸ್ಸಲ್ಲಿ ಆಸೆ ಹುಟ್ಟುತ್ತೆ ಹಾಗಾಗಬೇಕು ಅಂತ. ಹಾಗಾಗಬೇಕು ಅಂದರೆ ಡಿಸಿಷನ್ಗಳು ತೊಗೊಳ್ಬೇಕಲ್ವ. ನೀವು ಒಂದು ಟ್ರಿಪ್ಪಿಗೆ ಹೋಗಬೇಕು ಅಂತಿದ್ದೀರಾ, ಆ ಟ್ರಿಪ್ಪಿಗೆ ಹೋಗಬೇಕು ಅಂದರೆ ಸೇವ್ ಮಾಡಬೇಕಲ್ವ. ಇಲ್ಲ ಅಂತಂದರೆ ಕನಸುಗಳಾಗೆ ಉಳ್ಕೊಂಡ್ಬಿಡ್ತವೆ. ನೀವು ನಿಮ್ಮ ಮ್ಯಾಕ್ಸಿಮಮ್ ಲೆವೆಲ್ ರೀಚ್ ಆಗೋಕ್ಕಾಗೋದೇ ಇಲ್ಲ. ಈ ಹೇಳ್ತಾರೆ, ನಾವು ತೀರ್ಕೊಳ್ಬೇಕಾದ್ರೆ ದೇವರು ನಮ್ಗೆ ಏನೇನು ಕೆಪಬಿಲಿಟಿ ಕೊಟ್ಟಿದ್ದ ಅದೆಲ್ಲ ನಮ್ಮ ಬೆಡ್ ಸುತ್ತ ನಿಂತ್ಕೊಳ್ಳುತ್ತಂತೆ, ಕೇಳ್ತವಂತೆ. ದೇವ್ರು ನಮ್ಮನ್ನು ಯಾರಿಗೆ ಬೇಕಾದ್ರೂ ಕೊಡ್ಬೋದಾಗಿತ್ತು, ನಿಮಗೆ ಕೊಟ್ಟ, ಈಗ ನಿನ್ನ ಜೊತೆ ನಾವು ಈ ಸಮಾಧಿ ಸೇರ್ಕೋಬೇಕು ಅಂತ. ಅಂತಹ ಪರಿಸ್ಥಿತಿಗೆ ನಿಮ್ಮನ್ನು ನೀವು ತಳ್ಕೊಬೇಡಿ. ಒಂದು ಕಡೆ ನೀವು ಹೊರಡಬೇಕು ಅಂತ ಒದ್ದಾಡ್ತಿರ್ತೀರ, ಒಂದು ಕಡೆ ನಿಮ್ಮ ಕುಟುಂಬದವ್ರು ನಿಮ್ಮನ್ನ ಉಳಿಸ್ಕೋಬೇಕು ಅಂತ ಒದ್ದಾಡ್ತಿರ್ತಾರೆ. ಅಲ್ಲಿ ದುಡ್ಡು ಪೋಲಾಗಿ ಹೋಗ್ತಾ ಇರುತ್ತೆ, ಅವ್ರ ಜೀವನನೂ ಹಾಳಾಗ್ತಾ ಇರುತ್ತೆ, ನಿಮ್ಮ ಜೀವನ ನೀವು ಆಲ್ರೆಡಿ ಹಾಳು ಮಾಡ್ಕೊಂಡಿರ್ತೀರ. ಅವ್ರಿಗೆ ಹಿಂಸೆ, ನಿಮಗೆ ಹಿಂಸೆ, ಈ ಥರದ್ದೆಲ್ಲ ನೀವು ಏನೇ ಆಗಲಿ, ಮನುಷ್ಯನಿಗೊಂದು ಕೆಪಬಿಲಿಟಿ ಇದೆ, ಮುಂದೆ ಏನಾಗ್ಬೋದು ಅಂತ ಯೋಚನೆ ಮಾಡೋವಂಥದ್ದು. ಎಲ್ಲರಿಗೂ ಅಷ್ಟೇ, ರೋಗ ಬೇರೆಯವ್ರಿಗೆ ಬರುತ್ತೆ ಅನಿಸುತ್ತೆ, ನನಗೆ ಬರಲ್ಲ ಅಂತ ಅನಿಸುತ್ತೆ. ಎಲ್ಲಿವರೆಗೂ ಆರೋಗ್ಯ ಇದು, ನಮಗೆ 100 ವಿಷಯಗಳು ಬೇಕು. ಆರೋಗ್ಯ ಹೋದ ತಕ್ಷಣ ನಮಗೆ ಒಂದೇ ವಿಷಯ ಬೇಕು, ಆರೋಗ್ಯ.
ಅದನ್ನ ನೆನ್ಕೊಬಿಟ್ಕೋಬೇಕು. ನಾವು ನಮಗೋಸ್ಕರ ಮಾಡ್ಕೊಳ್ಳೋದಲ್ಲ, ನಮ್ಮನ್ನು ನಂಬ್ಕೊಂಡಿರೋರಿಗೋಸ್ಕರ ನಾವು ಚೆನ್ನಾಗಿ ಬದುಕಬೇಕು. ಆ ಥರ ಚೆನ್ನಾಗಿ ನಮ್ಮನ್ನು ನಾವು ನೋಡ್ಕೋಬೇಕು. ಅ ಗುಡ್ ಮೈಂಡ್ ಎಕ್ಸಿಸ್ಟ್ ಇನ್ಸೈಡ್ ಅ ಗುಡ್ ಬಾಡಿ. ವೆಲ್ಕಮ್ ಬ್ಯಾಕ್ ಕೇಳುಗರೆ, ನೀವು ಕೇಳ್ತಾ ಇದ್ದೀರಾ ಮಾತುಕತೆ ಅಕ್ಷಯ್ ವಾಸು ಜೊತೆ. ಅಕ್ಷಯ್, ನೀವು ಬಹಳ ಚೆನ್ನಾಗಿ ನಮಗೆ ಆರೋಗ್ಯದ ಬಗ್ಗೆ ಮಾತಾಡ್ತಾ ಇದ್ರಿ. ಸೊ ನಮ್ಮ ದೈಹಿಕ ಆರೋಗ್ಯ ಎಷ್ಟು ಮುಖ್ಯನೋ ಅಷ್ಟೇ ಪ್ರಬಲವಾದದ್ದು ಮುಖ್ಯವಾಗಿರುವಂಥದ್ದು ಮಾನಸಿಕ ಆರೋಗ್ಯ. ನಿಮ್ಗೆ ಗೊತ್ತಿರೋ ಹಾಗೆ ಪುಟ್ಟ ಮಕ್ಕಳಿಂದ ಹಿಡಿದು ಸೊ ವೆರಿ ಕಾಮನ್ ಫ್ಯಾಕ್ಟರ್ ಕೇಳ್ತಾ ಇರೋದಂದರೆ ಡಿಪ್ರೆಷನ್ ಬಗ್ಗೆ ಕೇಳ್ತಾ ಇರ್ತೀವಿ, ಅಥವಾ ಮಾನಸಿಕ ವ್ಯಾಕುಲತೆ ಬಗ್ಗೆ ಕೇಳ್ತಾ ಇರ್ತೀವಿ. ಆ್ಯಂಡ್ ಜನರು ಹೇಗೆ ಅಂದರೆ ಒಂದು ಚಿಕ್ಕ ಜ್ವರ ಬಂದರೂ ಕೂಡ ಡಾಕ್ಟ್ರ್ ಹತ್ರ ಓಡೋಗ್ತಾರೆ. ಆದರೆ ಮನಸ್ಸಿಗೂ ಕೂಡ ಡಾಕ್ಟರ್ ಇದ್ದಾರೆ, ಅಲ್ಲೂ ತೋರಿಸ್ಕೊಬೇಕು ಅಂದಾಗ ಒಂದು ರೀತಿ ಹಿಂಜರಿಕೆ ಬರುತ್ತೆ. ಯಾಕಿರಬಹುದು? ಇದ್ರ ಕುರಿತು ಏನು ಹೇಳ್ತೀರಾ? ಮೊದಲನೇದು, ನಾನು ಸಾಮಾಜಿಕ ಜಾಲತಾಣದಲ್ಲಿ ಏನೇ ಆ್ಯಕ್ಟಿವ್ ಆಗಿದ್ದೀನಿ ಅಲ್ಲಿ ನನಗೆ ಬಹಳಷ್ಟು ಬರೋ ಮೆಸೇಜ್ ಇದರ ರಿಲೇಟೆಡೇ ಇರುತ್ತೆ. ನನ್ನ ಕಂಟೆಂಟು ಅದೇ ಥರ ಇದೆ. ಆ್ಯಂಡ್ ಅದಕ್ಕೆ ಕ್ವೆಶನ್ ಕೇಳಿಕೊಂಡು ಸಿಕ್ಕಾಪಟ್ಟೆ ಜನ ಬರ್ತಾರೆ. ನನ್ನ ಕೈಲಿ ಎಷ್ಟು ರಿಪ್ಲೈ ಮಾಡೋಕ್ಕೆ ಸಾಧ್ಯನೋ ನಾನು ಮಾಡ್ತಾನೆ ಇರ್ತೀನಿ. ನೀವು ಹೇಳಿದಾಗೆ ಈ ಡಿಪ್ರೆಷನ್ ಅನ್ನುವಂಥದ್ದು ಒಂಥರ ಎಲ್ಲರೂ ಮನೆಯಲ್ಲಿ ನಾರ್ಮಲಾಗಿ ಬಳಕೆ ಮಾಡೋ ಪದಗಳಾಗೋಗಿದೆ. ಹೇಳ್ತಾರಲ್ಲ, US ಅಲ್ಲಿ ಆಲ್ಮೋಸ್ಟ್ 75% ಯೂತ್ ಆರ್ ಅಂಡರ್ ಮೆಡಿಕೇಷನ್ಸ್ ಫಾರ್ ದಟ್, ಆ್ಯಂಟಿ ಡಿಪ್ರೆಸೆಂಟ್ಸ್ ಅಂತ. ಒಂದು, ನಮ್ಮ ಹತ್ರ ಟೂಲ್ಸ್ ಇಲ್ಲ ಅದನ್ನು ಹ್ಯಾಂಡಲ್ ಮಾಡ್ಕೊಳ್ಳೋ ಅಂಥದ್ದು. ಇನ್ನೊಂದು ಯಾಕೆ ಅಂತಂದರೆ, ಈಗ ನೀವು ಬೆಳಗ್ಗೆ ಎದ್ದೇಳ್ತೀರಾ, ನಿಮ್ಮ ಕೈ ಮೊದಲು ಮೊಬೈಲ್ ಹತ್ರ ಹೋಗುತ್ತೆ. ಮುಂಚೆಲ್ಲ ನಾವು ಎದ್ದುಬಿಟ್ಟು ಕಣ್ಣು ಉಜ್ಕೊಂಡು ದೇವ್ರ ಮನೆ ಹತ್ರ ಹೋಗ್ಬಿಟ್ಟು ದೇವ್ರ ಫೋಟೋ ನೋಡ್ಬಿಟ್ಟು ನಮಸ್ಕಾರ ಮಾಡಿಬಿಟ್ಟು ಆಮೇಲೆ ಮಿಕ್ಕಿದೆಲ್ಲ ಮಾಡಿಕೊಂಡು ಏನೋ ಕೆಲಸಗಳನ್ನ ಮಾಡ್ಕೊಳ್ತಾ ಇದ್ವಿ. ಈಗ ಆಟೋಮೆಟಿಕ್ಕಾಗಿ ನಿಮ್ಮ ನೋಟಿಫಿಕೇಷನ್ಸ್ ಏನಿರುತ್ತೋ ಓಪನ್ ಮಾಡ್ತೀರಾ, ಆಟೋಮೆಟಿಕಲಿ ಒಂದು ರೀಲ್ ಕಡೆ ಹೋಗುತ್ತೆ, ರೀಲ್ನ ಓಪನ್ ಮಾಡ್ತೀರಾ, ಸ್ಕ್ರಾಲ್ ಮಾಡ್ತೀರಾ. ಯಾವತ್ತೂ ಅಷ್ಟೇ ನಿಮ್ಮ ಮನಸ್ಥಿತಿ ಈಗ 1-1.5 ನಿಮಿಷ ಇರುತ್ತೆ. ಮೊದಲನೇ ರೀಲು ಕೋಪದ್ದಿರುತ್ತೆ, ನೆಕ್ಸ್ಟ್ ರೀಲು ನಗ್ಸೋದಿರುತ್ತೆ, ಇನ್ನೊಂದು ರೀಲು ಏನೋ ಒಂದು ಅಸಹ್ಯ ತರುವಂಥದ್ದು ಇರುತ್ತೆ. ಪ್ರತಿ 1.5 ನಿಮಿಷಕ್ಕೆ ನಿಮ್ಮ ಭಾವನೆಗಳು, ನಿಮ್ಮ ಮನಸ್ಥಿತಿ ಬದಲಾಗ್ತಾ ಇದೆ ಅಂತಂದರೆ ಅದನ್ನು ಹ್ಯಾಂಡಲ್ ಮಾಡೋ ಕೆಪಬಿಲಿಟಿ ನಿಮ್ಮ ಮನಸ್ಸಲ್ಲಿಲ್ಲ. ಅದು ನಿಮಗೆ ಗೊತ್ತಿಲ್ಲ ಅಷ್ಟೆ. ನೀವು ಅಷ್ಟು ಬೇಗ ನಿಮ್ಮ ಮನಸ್ಥಿತಿ ಚೇಂಜ್ ಆಗ್ತಾ ಇದೆ, ಮ್ಯಾನಿಪುಲೇಟ್ ಆಗ್ತಾ ಇದೆ ಅಂತಂದರೆ, ಈಗ ಒಂದು ಒಳ್ಳೆ ಗೋಡೆ ಕಟ್ಟಿದ್ದೀರಾ ಅಂತ ಅಂದ್ಕೊಳ್ಳೋಣ, ಯಾರೂ ಬರೋಕ್ಕಾಗೋದಿಲ್ಲ. ಒಂದೊಂದೇ ಇಟ್ಟಿಗೆ ಅದರಿಂದ ತೆಗಿತಾ ಹೋದರೆ ಆ ಗೋಡೆ ಒಂದಲ್ಲ ಒಂದಿನ ಬಿದ್ದು ಹೋಗುತ್ತೆ. ಮನಸ್ಸು ಹಾಗೇನೆ. ನಮ್ಮಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಅದನ್ನು ಮಾಡೋದು ನಿಲ್ಲಿಸಬೇಕು. ಇನ್ನೊಂದು, ತಂದೆ ತಾಯಿಗಳು ಮಕ್ಕಳಿಗೆ ಊಟ ಮಾಡಿಸ್ಬೇಕು ಅಂತಂದಾಗ ಮೊಬೈಲ್ ಕೊಟ್ಬಿಡ್ತಾರೆ. ಆ್ಯಂಡ್ ಅದನ್ನು ನನ್ನ ಮಗುಗೆ ಈಗ 1 ವರ್ಷ 2 ವರ್ಷಕ್ಕೆ ಮೊಬೈಲ್ ಯೂಸ್ ಮಾಡೋಕ್ಕೆ ಬರುತ್ತೆ, 8 ತಿಂಗಳಿಗೆ ಬರುತ್ತೆ ಅನ್ನೋ ಪ್ರೌಢಾಗಿ ಹೇಳ್ಕೊಳ್ತಾರೆ. ಪ್ರೌಢಾಗಿ ಹೇಳ್ಕೊಳ್ಳೋದು ಏನೂ ಇಲ್ಲ ಅಲ್ಲಿ. ಮಕ್ಕಳಿಗೆ 7 ವರ್ಷದವರೆಗೂ ಎಸ್ಪೆಷಲಿ ಇನ್ ದ ಫಸ್ಟ್ 3 to 4 years ನ್ಯೂರಲ್ ಪಾತ್ವೇಸ್ ಸಿಕ್ಕಾಪಟ್ಟೆ ಫಾರ್ಮ್ ಆಗ್ತಾ ಇರುತ್ತೆ. ಮಕ್ಕಳು ಅದಕ್ಕೆ ಎಷ್ಟು ಬೇಗ ಎಲ್ಲ ಗ್ರಾಸ್ ಮಾಡ್ಕೊಳ್ತಾ ಇರ್ತಾರೆ, ಬಿಲ್ಡ್ ಮಾಡ್ಕೊಳ್ತಾ ಇರ್ತಾರೆ, ಕಲಿತಾ ಇರ್ತಾರೆ. ಅವ್ರು ನೋಡಿ ಕಲಿಯೋವಂಥದ್ದೇ ಇದಾದಾಗ, ಈಗ ನನ್ನ ಸ್ನೇಹಿತನ ಮನೇಲಿ ನೋಡಿದ್ದೀನಿ, ಅವರು ಅದೇ ಥರ ಮಾಡ್ತಾಯಿದ್ರು. ಯಾವಾಗ ಮೊಬೈಲ್ ಕಿತ್ಕೊಂಡ್ರು ಮಗು ಬಿದ್ದು ಒದ್ದಾಡಿ ಅಳೋಕ್ಕೆ ಶುರು ಮಾಡ್ತು, ಕೊಟ್ಬಿಟ್ರು. ಅವಾಗ ಮಗುಗೆ ಅರ್ಥ ಆಯಿತು, ನಾನು ಬಿದ್ದು ಒದ್ದಾಡಿದ್ರೆ ಏನು ಬೇಕಾದ್ರೂ ಸಿಗುತ್ತೆ ಅಂತ. ನೆಕ್ಸ್ಟ್ ಟೈಮ್ ಅದು ಸಿಗದೇ ಇದ್ದಾಗ ಮುಖಕ್ಕೆ ಉಗಿಯೋದು, ಕಪಾಳಕ್ಕೆ ಹೊಡೆಯೋದು, ಈ ಥರ ಅಗ್ರೆಸಿವ್ ಬಿಹೇವಿಯರ್ನ ನೀವೇ ಇಂಬೈಬ್ ಮಾಡ್ತಾ ಇದ್ದೀರಾ ನಿಮಗೆ ಗೊತ್ತಿಲ್ಲದೆ. ನೀವೇನೋ ಒಳ್ಳೇದು ಮಾಡ್ತಿದ್ದೀರಾ ಅಂತ ಅಂದ್ಕೊಂಡ್ರು ನೀವು ಒಳ್ಳೇದು ಮಾಡ್ತಾ ಇಲ್ಲ. ಸ್ಕ್ರೀನ್ ಟೈಮ್ ಕಟ್ ಮಾಡಬೇಕು. ಅದಕ್ಕೇ ಬಲಹೀನವಾಗಿ ಬೆಳೀತಾ ಇರೋದು ಮಕ್ಕಳು ಮನಸ್ಥಿತಿಯಲ್ಲಿ. ಆ್ಯಂಡ್ ಅಂಥದ್ದು ಬಂದಾಗ ಹ್ಯಾಂಡಲ್ ಮಾಡ್ಕೊಳ್ಳೋ ಶಕ್ತಿ ಅವರಲ್ಲಿ ಇರೋದಿಲ್ಲ. ಕೇಳಿದೆಲ್ಲ ಸಿಗುವಂಥದ್ದು, ಕೇಳಿದೆಲ್ಲ ಆಗುವಂಥದ್ದು. ಈಗ ನಾವು ಏನೇ ಕೇಳೋದು ಚಿಕ್ಕ ವಯಸ್ಸಲ್ಲಿ ಸಿಗ್ತಾ ಇರಲಿಲ್ಲ. ಇವತ್ತು ನಾವೆಲ್ಲ ಏನಿದೆಯೋ ಆ ಮನೋಬಲ ಏನಿದೆ, ಎಲ್ಲದಕ್ಕೂ ಸಮಯ ತಗೊಳುತ್ತೆ ಅನ್ನೋ ಮನೋಬಲದಿಂದ ಇರುವಂಥದ್ದು. ಕಂಪ್ಯಾರಿಸನ್, ನೀವು ರಿಯಾಲಿಟಿ ಶೋಗಳಾಗಿರ್ಬೋದು, ಅವ್ನು ನೋಡು ಅಷ್ಟೇನು ಮಾಡ್ತಾ ಇದ್ದ, ನೀನೇನು ಮಾಡಿದ್ಯಾ ಅಂಥದ್ದು. ಮತ್ತು ಶಿಕ್ಷಣದಲ್ಲಿ ಶಿಕ್ಷೆ ಅನ್ನೋದಿತ್ತು ನಮ್ದ್ರಲ್ಲಿ ಮುಂಚೆ. ಬಟ್ ಈಗ ಶಿಕ್ಷಣ ಎಲ್ಲ ಸ್ಮಾರ್ಟ್ ಲೆವೆಲ್ ಆಫ್ ಟೀಚಿಂಗ್ ಅಂತ ಬಂದಿದೆ. ಅಂದರೆ ಶಾಲೆಗಳಲ್ಲೇ ಏನೋ ಯೂಸಿಂಗ್ ದ ಟೆಕ್ನಾಲಜಿ ಪಾಠ ಮಾಡ್ತೀವಿ, ಬಿಕಾಸ್ ವಿ ಹ್ಯಾವ್ ಟು ಗೋ ವಿತ್ ದ ಫೋರ್ಸ್ ಆಫ್ ಟೆಕ್ನಾಲಜಿ ಅಂತ ಹೇಳ್ತಾರೆ. ಅವರೇ ಶಿಫಾರಸ್ ಮಾಡ್ತಾರೆ, ಇವಾಗ ಹೋಮ್ವರ್ಕ್ ಎಲ್ಲ ಮೊಬೈಲಲ್ಲೇ ಮಾಡೋ ಹಾಗಾಗಿದೆ. ಅದೇ ನಾನು ಹೇಳ್ತಾ ಇರೋದು. ನಾವು ಈಗ ಲ್ಯಾಂಬೋರ್ಗಿನಿ ಕೊಟ್ಟಿದ್ದೀವಿ, ಬಟ್ ಅದನ್ನು ಓಡಿಸ್ಕೋಕೆ ಬರದೇ ಇರೋರು ಕೊಟ್ಟಿದ್ದೀವಿ ಅಂತ. ನೀವು ಈಗ ಇದನ್ನು ಎಸ್ಕೇಪ್ ಮಾಡೋಕೆ ಸಾಧ್ಯನೇ ಇಲ್ಲ. ನೀವು ಡಿಜಿಟಲ್ ಮತ್ತು ಸ್ಕ್ರೀನ್ ಟೈಮ್ ಅನ್ನೋದು ಮ್ಯಾಂಡೇಟ್ರಿ, ಬಟ್ ಯಾವ ಹಂತದವರೆಗೂ ಮ್ಯಾಂಡೇಟ್ರಿ, ಅದನ್ನು ನೀವು ಕಂಟ್ರೋಲ್ ಮಾಡಬೇಕು. ನಾವು ಜೀವನದಲ್ಲಿ ಎಷ್ಟು ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯನೋ ಅಷ್ಟು ಕಂಟ್ರೋಲ್ ಮಾಡಲೇಬೇಕು. ಏನು ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯ ಅಲ್ವೋ ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಹೋಗಬಾರ್ದು. ಅಲ್ಲೇ ಜೀವನ ಅನ್ನೋದು ಅಡಕವಾಗಿರೋದು. ಸೊ ಈ ಥರ ಬೆಳೀತಾ ಬಂದಾಗ ಬರೀ ಸ್ಕ್ರೀನ್ ಟೈಮಲ್ಲಿ ನೀವು ಊಟ ಮಾಡಿಸೋದಕ್ಕೂ ಸ್ಕ್ರೀನ್ ಕೊಟ್ಕೊಂಡು, ಆಮೇಲೆ ಬೇರೆ ಟೈಮಲ್ಲೂ ಸ್ಕ್ರೀನ್ ಮುಂದೆ ಕೂರಿಸಿ, ಎಷ್ಟು ಜನ ಮಕ್ಕಳು ಹೊರಗಡೆ ಹೋಗಿ ಆಟ ಆಡ್ತಾರೆ? ಸ್ವಾಸ್ಥ್ಯವಾಗಿ ಹೇಗಿರೋಕ್ಕೆ ಸಾಧ್ಯ? ದೇಹದಲ್ಲಿ ಮನಸ್ಸಲ್ಲಿ ಎಷ್ಟು ಸ್ವಾಸ್ಥ್ಯವಾಗಿರೋಕ್ಕೆ ಸಾಧ್ಯ? ಹೊರಗಡೆ ಎಲ್ಲ ಅಬ್ಸರ್ವ್ ಮಾಡ್ತಾರೆ? ಪುಸ್ತಕ ಎಷ್ಟು ಜನ ಓದ್ತಾರೆ? ತಂದೆ ತಾಯಿಗಳು ಮೊಬೈಲಲ್ಲಿ ಅಡಕವಾಗಿ ಕೂತಿರ್ದಾಗ ಮಕ್ಕಳು ಅದನ್ನೇ ಮಾಡ್ತಾರೆ ಹೊರತು. ನನ್ನ ಅಕ್ಕ ಇದ್ದಾಳೆ,
ಅವಳು ಯಾವಾಗಲೂ ಪುಸ್ತಕ ಓದ್ತಾ ಇರ್ತಾಳೆ, ಅವಳ ಮಗನೂ ಯಾವಾಗ ಪುಸ್ತಕನೇ ಓದ್ತಾನೆ. ಯಾಕಂದ್ರೆ ಮಕ್ಕಳು ನಮ್ಮನ್ನು ನೋಡಿ ಕಲಿತಾ ಇರ್ತಾರೆ, ಬಹಳ ಮುಖ್ಯ. ಅದನ್ನು ನೀವು ಅರ್ಥ ಮಾಡ್ಕೋಬೇಕು. ಇಲ್ಲ ನೀವು ಸ್ಕ್ರೀನಲ್ಲೇ ಮುಳುಗಿದ್ರೆ ಅವರು ಮುಳುಗ್ತಾರೆ. ಅಂಡ್ ಬೆಳೀತಾ ಬೆಳೀತಾ ಅವರು ಇಂಥದ್ದಕ್ಕೆ ತುತ್ತಾಗ್ತಾರೆ. ನಮ್ಮಲ್ಲಿ ಡಿಪ್ರೆಷನ್ ಅನ್ನೋದು ಒಂಥರ ಫ್ಯಾನ್ಸಿ ವರ್ಡ್ ಆಗ್ಬಿಟ್ಟಿದೆ. ಹಾಗಂತ ಅದು ಇಲ್ಲ ಅಂತಲ್ಲ, ಅದಿದೆ. ನಿಮಗೆ ಅದನ್ನ ಹ್ಯಾಂಡಲ್ ಮಾಡ್ಕೊಳ್ಳೋಕೆ ಟೂಲ್ ಇಲ್ಲ ಅಷ್ಟೇ. ಅಂತ ಟೂಲ್ಗಳು ಅಂತ ಬಂದಾಗ ಈ ಪುಸ್ತಕಗಳಾಗಿರ್ಬೋದು, ಭಗವದ್ಗೀತೆ ಆಗಿರ್ಬೋದು, ಅವೆಲ್ಲ ನಿಮಗೆ ಜೀರ್ಣ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅಂತಂದರೆ ಕೌನ್ಸಿಲಿಂಗ್ ಇದೆ. ನಮ್ಮಲ್ಲಿ ಯಾಕೆ ಅದ್ರ ಬಗ್ಗೆ ಓಪನ್ ಆಗಿ ಮಾತಾಡಲ್ಲ ಅಂತಂದರೆ ಅದನ್ನು ಅರ್ಥ ಮಾಡ್ಕೊಂಡಿರೋರಿಲ್ಲ. ನಾನೊಂದು ರೀಲ್ ನೋಡಿದ್ದೆ, ಅದರಲ್ಲಿ ನಾನು ಡಿಪ್ರೆಷನ್ಗೆ ಹೋಗ್ತಾ ಇದ್ದೀನಿ ಅಂತ ಮಗಳು ಹೇಳಿದ್ರೆ ಹಾಗೆ 1 ಲೀಟ್ರ್ ಹಾಲು ತೊಗೊಂಡ್ಬಂದ್ಬಿಡ ಮಾತಾಡಿದ್ರು. ಯಾವ ನೀರಲ್ಲಿ ನೀವು ಕಾಲಿಟ್ಟಿಲ್ವೋ ಆ ನೀರು ಎಷ್ಟು ಬೆಚ್ಚಗಿದೆ ಎಷ್ಟು ತಣ್ಣಗಿದೆ ಅಂತ ಗೊತ್ತಿಲ್ಲ. ಸೊ ಯಾರು ಏನಾದ್ರು ಫೀಲ್ ಆಗ್ತಿದೆ ಅಂದರೆ ನಿಮ್ಗೆ ಅರ್ಥ ಆಗೋದಿಲ್ಲ. ಸೊ ತಂದೆ ತಾಯಿಗೆ ಆಬ್ವಿಯಸ್ಲಿ ಅರ್ಥ ಆಗೋದಿಲ್ಲ. ಸ್ನೇಹಿತರಿಗೆ ಹೇಳಿದಾಗ ಅವರು ಅದ್ರ ಥ್ರೂ ಹೋಗಿಲ್ಲ ಅಂತಂದರೆ ನೀನು ಅದ್ರ ಬಗ್ಗೆ ಯೋಚನೆ ಮಾಡೋ ಸ್ಟಾಪ್ ಮಾಡಿಬಿಡೋ, ಎಲ್ಲ ಸರಿ ಹೋಗುತ್ತೆ. ಏನಾಗುತ್ತೆ, ನಿಮ್ಮಲ್ಲಿ ಈ ಡಿಪ್ರೆಷನ್ ಅನ್ನೋದು, ಕ್ರಾನಿಕ್ ಡಿಪ್ರೆಷನ್ ಅನ್ನೋದು ನಿಮ್ಮ ಬ್ರೈನ್ ಸ್ಟ್ರಕ್ಚರ್ನ ಚೇಂಜ್ ಮಾಡೋ ಕೆಪಬಿಲಿಟಿ ಇರುತ್ತೆ. ಅಮಿಗ್ಡಲ ಅದು ಚಿಕ್ಕದಾಗುತ್ತೆ, ನಿಮ್ಮ ಬ್ರೈನ್ ಸೈಜ್ ಚಿಕ್ಕದಾಗುತ್ತೆ. ಈ ಥರದ್ದೆಲ್ಲ ಅಫೆಕ್ಟ್ ಆಗೋ ಚಾನ್ಸಸ್ ಇದ್ದೇ ಇರುತ್ತೆ. ನಿಮ್ಮ ಅದನ್ನು ಆ ಹಂತಕ್ಕೆ ಹೋಗಿದ್ದೀರಾ ಅಂತಂದರೆ ನೀವು ಕೌನ್ಸಿಲಿಂಗ್ ಹೆಲ್ಪ್ ತೊಗೊಳ್ಳೇಬೇಕು. ಅದರಲ್ಲಿ ಯಾವುದೇ ಟಬು ಇಲ್ಲ. ಯಾರ ಹತ್ರನೂ ಹೇಳಬೇಕು ಅಂತಿಲ್ಲ. ಎಸ್ಪೆಷಲಿ ಯಾರಿಗೆ ಅರ್ಥ ಆಗಲ್ವೋ ಅವ್ರಿಗೆ ಹೇಳ್ಕೊಳಕ್ಕೆ ಹೋಗಬೇಡಿ. ಅದನ್ನು ನಾನು ಹೇಳೋದು. ಅವ್ರ ಹತ್ರ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗಬೇಡಿ. ನಾವು ಈ ಕ್ವಿಕ್ ಸ್ಯಾಂಡ್ ಅಂತ ಇರುತ್ತಲ್ಲ, ಅದರಲ್ಲಿ ಮುಳುಗ್ತಾ ಇರಬೇಕಾದ್ರೆ ನಾವು ಒದ್ದಾಡ್ತೀವಿ ಅಂತ ಮುಳುಗೋದಲ್ಲ. ನಮ್ಮ ಎದುರುಗಡೆ ಯಾರೋ ಹೋಗಿ ನಮ್ಮ ಕೈ ಹಿಡಿಲಿಲ್ಲ ಅಂತಂದಾಗ ನಾವು ಮುಳುಗೋದು ಜಾಸ್ತಿ. ನಮ್ಮಲ್ಲಿ ಹೋಪ್ ಕಳ್ಕೊಂಡಾಗ ನಾವು ಮುಳುಗೋದು ಜಾಸ್ತಿ. ಒಂದು ಫೇಮಸ್ ಸ್ಟೋರಿ ಇದೆ. ಒಬ್ಬ ಶ್ರೀಮಂತ ಇರ್ತಾನೆ, ಅವ್ನ ಮನೆಗೆ ಹೋಗ್ತಾ ಇರ್ತಾನೆ. ಹೊರಗಡೆ ಒಬ್ಬ ಕೂತಿರ್ತಾನೆ ಭಿಕ್ಷುಕ. ಅವನು ಎಷ್ಟೊಂದು ವರ್ಷದಿಂದ ಅಲ್ಲಿ ಕೂತಿರ್ತಾನೆ, ಅವ್ನು ಗೊತ್ತೇ ಇರೋದಿಲ್ಲ, ಚಳಿ ನಡುಗ್ತಾ ಇರ್ತಾನೆ. ನಾನು ಇರೋ ಒಂದು ಕೋಟ್ ತಂದು ಕೊಡ್ತೀನಿ ಅಂತ ಹೇಳಿ ಹೊರಗಡೆ ಹೋಗ್ತಾನೆ. ಆಮೇಲೆ ಬ್ಯುಸಿಯಾಗಿ ಹೋಗ್ತಾನೆ. ನೆಕ್ಸ್ಟ್ ದಿವಸ ಬಂದಾಗ ಭಿಕ್ಷುಕ ಸತ್ತು ಹೋಗಿರ್ತಾನೆ. ಅಷ್ಟು ವರ್ಷ ಕೂತಿದ್ದವನು ಯಾಕೆ ಸತ್ತು ಹೋದ? ಸಡನ್ ಆಗಿ ಅವನ ಒಳಗಡೆ ಒಂದು ಹೋಪ್ ಬಂತು, ಕೋಟ್ ಬರುತ್ತೆ ಅಂತ. ಬರದೇ ಇದ್ದಾಗ ಆ ಹೋಪು ಅವನ್ನ ವೀಕ್ ಮಾಡಿಬಿಟ್ಟಿತ್ತು, ಅದಕ್ಕೆ ಸತ್ತು ಹೋಗಿರ್ತಾನೆ. ಸೊ ನೀವು ಎಲ್ಲಿ ನೀವು ಹೋಗಬೇಕು, ಈಗ ನೀವು ಸುಸೈಡ್ ಹೆಲ್ಪ್ ಲೈನ್ ಅಂತ ಇರುತ್ತೆ, ಅಲ್ಲಿ ಕಾಲ್ ಮಾಡ್ಬೋದು, ಮಾತಾಡ್ಬೋದು. ಥೆರಪಿಸ್ಟ್ಗಳಿರ್ತಾರೆ, ಅಲ್ಲಿಗೆ ಹೋಗಿ ಕೌನ್ಸಿಲಿಂಗ್ ತೊಗೋಬೋದು. ಇಂಥದ್ದೆಲ್ಲ ಮಾಡಬೇಕು. ಆ್ಯಂಡ್ ನೀವು ಅಗ್ರೆಸಿವ್ ಆಗಿ ಏನೂ ಡಿಸಿಷನ್ ತೊಗೋಬಾರ್ದು. ಸಮಯಕ್ಕೆ ಎಲ್ಲವನ್ನೂ ರಿಪೇರಿ ಮಾಡೋ ತಾಕತ್ತಿದೆ. ಸಮಯಕ್ಕೆ ಸಮಯ ಕೊಡಬೇಕು. ರೈಟ್. ಸೊ ಸಮಯಕ್ಕೆ ಸಮಯ ಕೊಡೋಕೆ ಯಾರೂ ರೆಡಿ ಇಲ್ಲ. ಆ್ಯಂಡ್ ಏನಾಗುತ್ತೆ, ಈಗ ಒನ್ ಆಫ್ ದ ಮೇನ್ ರೀಸನ್ ಡಿಪ್ರೆಷನ್ಗೆ ಅನ್ನೋದು ಬ್ರೇಕಪ್ಗಳು ಅಂತೆಲ್ಲ ಇದೆ. ಅದೇ ಮೇಜರ್ ರೀಸನ್. ನೀವು ಈಗ ಅದಕ್ಕೆ ಸೊಲ್ಯೂಷನ್ ಏನು? ಈಗ ಬ್ರೇಕಪ್ ಆದ ತಕ್ಷಣ ನೆಕ್ಸ್ಟ್ ಮೂಮೆಂಟಲ್ಲಿ ಇನ್ನೊಬ್ರನ್ನ ಹೋಗಿ ಲವ್ ಮಾಡೋದು. ನೀವು ಯಾವಾಗ ನಿಮ್ಮ ಗಾಯಗಳನ್ನ ಹೀಲ್ ಮಾಡ್ಕೊಳ್ಳದೆ ಮತ್ತೊಂದು ಮನುಷ್ಯನ ಹೋಗಿ ಮೀಟ್ ಮಾಡ್ತಿರೋ, ನಿಮಗೆ ಗಾಯ ಮಾಡದಿರೋರ ಮೇಲೆಲ್ಲ ನೀವು ರಕ್ತ ಚೆಲ್ತಾ ಹೋಗ್ತೀರಾ. ನಿಮಗೆ ಗೊತ್ತಿಲ್ಲದೆ ಅವ್ರನ್ನ, ನಿಮ್ಮನ್ನು ಯಾರು ಬಿಟ್ಟು ಹೋಗಿದ್ರು ಅವ್ರಾಗ ಕನ್ವರ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀರಾ. ಸೊ ನೀವು ನಿಮ್ಮನ್ನು ಪ್ರೀತಿಸ್ಕೊಳ್ಳೋದು ಕಲಿಬೇಕು. ಈಗ ಯೂಶ್ವಲಿ ಸಪೋರ್ಟ್ ಅನಿಮಲ್ಸ್ ಅಂತ ಕೊಡ್ತಾರೆ, ಈ ಬೆಕ್ಕಾಗಿರ್ಬೋದು, ನಾಯಿ ಆಗಿರ್ಬೋದು. ಯಾಕಂದರೆ ಬೇಸಿಕಲಿ ನೀವು ಒಬ್ಬರನ್ನ ಹೇಟ್ ಮಾಡಬೇಕು ಅಂತಂದರೆ ನಿಮ್ಮಲ್ಲಿ ಅದು ಹುಟ್ಟಬೇಕು. ನಿಮ್ಮ ಪ್ರೀತಿ ಮಾಡಬೇಕು ಅಂದರೆ ನಿಮ್ಮಲ್ಲಿ ಅದು ಹುಟ್ಟಬೇಕು. ನೀವು ಅಂಥ ಅನಿಮಲ್ಸ್ಗಳಿದ್ದಾಗ ನೀವು ಅದನ್ನ ಪ್ರೀತಿ ಮಾಡಲೇಬೇಕಾಗತ್ತೆ. ನಿಮ್ಮಲ್ಲಿ ಅದು ಹುಟ್ಟುತ್ತೆ, ಅದನ್ನು ನೀವು ಬೇರೆಯವ್ರಿಗೆ ಕೊಡ್ಬೋದು. ಅಲ್ಲಿಂದ ನೀವು ಶುರು ಮಾಡ್ಬೋದು. ಕೌನ್ಸಿಲಿಂಗ್ ಹೆಲ್ಪ್ ತೊಗೋಬೋದು, ಅರ್ಥ ಮಾಡ್ಕೊಳ್ಳೋರ ಹತ್ರ ಮಾತಾಡ್ಬೋದು ಓಪನ್ ಆಗಿ, ಮುಕ್ತವಾಗಿ. ಆ್ಯಂಡ್ ನಿಮ್ಮನ್ನು ನೀವು ಬ್ಯುಸಿ ಮಾಡ್ಕೋಬೋದು. ಆ್ಯಂಡ್ ನಿಮ್ಮಲ್ಲಿ ಅದಕ್ಕೆ ಟೈಮ್ ಕೊಡೋ ತಾಳ್ಮೆ ಇಟ್ಕೋಬೇಕು. ಇದಿಷ್ಟು ನೀವು ಮಾಡ್ತಾ ಹೋದಾಗ ಒಬ್ಬೊಬ್ರಿಗೆ ಒಂದೊಂದು ಥರ ಇರುತ್ತೆ. ಬಟ್ ವಾಟ್ ಪರ್ಟಿಕ್ಯುಲರ್ಲಿ ನಾನು ಹೇಳಬೇಕು ಅಂತಂದರೆ, ಖಂಡಿತ ಟೈಮಿಗೆ ಎಲ್ಲವನ್ನೂ ಮಾಯಿಸೋ ಶಕ್ತಿ ಇದೆ. ಗಾಯನ ಮುಟ್ಕೊಳ್ಳೋದು ಬಿಡಬೇಕಷ್ಟೆ. ಅಕ್ಷಯ್, ನಮ್ಮ ಆಕಾಶವಾಣಿಗೆ 90ರ ಸಂಭ್ರಮ. 90 ವರ್ಷ ಆಯಿತು ನಮ್ಮ ಆಕಾಶವಾಣಿ ಸೃಷ್ಟಿಯಾಗಿ. ಸೊ ಆಕಾಶವಾಣಿ ಸ್ವಾತಂತ್ರ್ಯ ಪೂರ್ವದಿಂದಲೂ ಇದ್ದಂತಹ ಒಂದು ರೇಡಿಯೋ ನೆಟ್ವರ್ಕ್. ಸೊ ನಿಮ್ಮ ಒಡನಾಟ ಆಕಾಶವಾಣಿಯ ಜೊತೆಗೆ? ನನಗೆ ಈಗಲೂ ಜ್ಞಾಪಕ ಇದೆ ಅಂತಂದರೆ ಹೇಳ್ತಾ ಇರ್ತಾರೆ. ಒಂದು ಟೈಮಲ್ಲಿ ನಮ್ಮ ತಾತ ಅವರು ಲೈಸೆನ್ಸ್ ತೊಗೊಂಡು ರೇಡಿಯೋ ತೊಗೊಂಡು ಬಂದಿದ್ರಂತೆ. ಆಗ ಆಕಾಶವಾಣಿ ಕೇಳ್ತಾ ಇದ್ವಿ ನಾವು ಅಂತ. ಸ್ವತಂತ್ರ ಪೂರ್ವ ಅಂತಂದರೆ ಅದೆಷ್ಟೋ ವಿಷಯಗಳಿಗೆ ಬುನಾದಿ ಆಕಾಶವಾಣಿ ಹಾಡಿರುತ್ತೆ. ನಾನು ಚಿಕ್ಕ ವಯಸ್ಸಲ್ಲಿ ಬೆಳಗ್ಗೆ ಎದ್ದು ನಮ್ಮ ಊರಿನಲ್ಲಿ ದೇವ್ರ ಸಾಂಗ್ಗಳನ್ನ ಹಾಕ್ತಾ ಇದ್ದೆ ಆಕಾಶವಾಣಿ ಇದರಲ್ಲೆಲ್ಲ. ನಾನು ಅದನ್ನು ಕೇಳ್ಕೊಂಡು ಬಂದಿರೋವಂಥ. ಆಗಿನ ಟೈಮಲ್ಲೆಲ್ಲ ಟಿವಿ ಅಂತಂದರೆ ಡಿ ಡಿ ಚಂದನ ಎಲ್ಲ ಇರೋದು, ಇದು ಅಂತಂದರೆ ಆಕಾಶವಾಣಿ ಇರೋದು. ಸಂಜೆ 5:30 ಅಲ್ಲಿ ಫಿಲಮ್ ಪ್ರೋಗ್ರಾಮ್ಗಳು ಬಂದರೆ ಮಿಕ್ಕಿದ ಟೈಮಲ್ಲೆಲ್ಲ ನ್ಯೂಸ್ ಕೇಳೋದು, ಇದು ಕೇಳೋದು. ನಾವೆಲ್ಲ ಬೆಳೆದಿರೋದು ಇದನ್ನು ಕೇಳ್ಕೊಂಡೇನೆ. ಸೊ ಒಂಥರ ಈ ನಮ್ಮ ಆ ಜನ್ರೇಷನ್ ಏನಿದೆ, ಕರೆಕ್ಟಾಗಿ ಏನು ಕೇಳಿಸ್ಕೊಂಡು ಬಿಟ್ಟಿದೆ, ಅವ್ರನ್ನ ಶೇಪ್ ಮಾಡಿರೋದು ಆಕಾಶವಾಣಿ ಅಂತ ಅನ್ನೋದು. ಆದಮೇಲೆ ನಿಮ್ಮ FM ರೈನ್ಬೋ, ಶ್ರೋತೃಗಳು, ಯೂತ್ಗೆ ಇನ್ನೊಂದು ಏನು ಅಂತ ಬಂದಾಗ, ಈಗ ಪ್ರತಿಯೊಂದೂ ಬಹಳಷ್ಟು ಫಿನಾನ್ಸ್ ರಿಲೇಟೆಡ್ ಆಗೋಗಿದೆ, ಪ್ರಾಡಕ್ಟ್ ಆಗೋಗಿದೆ. ನಾವು ನೋಡಿದ್ರೆ ಪ್ರಾಡಕ್ಟ್ ಆಗದೆ ತನ್ನ ನೈತಿಕತೆಯನ್ನು ಉಳಿಸ್ಕೊಂಡು ಮುಂದುವರಿತಾ ಇರುವಂಥದ್ದು, ಮಡಿವಂತಿಕೆಯನ್ನು ಉಳಿಸ್ಕೊಂಡು ಮುಂದುವರಿತಾ ಇರ್ತಕ್ಕಂಥದ್ದು ಆಕಾಶವಾಣಿ ಮತ್ತು FM ರೈನ್ಬೋ. ಸೊ
ಆ ಥರ ಮಡಿವಂತಿಕೆ ಉಳಿಸ್ಕೊಂಡು ಹೋಗ್ತಾ ಇದ್ದಾಗ ನೀವು ಯೂತ್ನ ಮ್ಯಾನಿಪುಲೇಟ್ ಮಾಡ್ತಾ ಇಲ್ಲ, ಯೂತ್ಗೆ ಏನು ಬೇಕೋ ಅಷ್ಟೇ ಕೊಡ್ತಾ ಇದ್ದೀರಾ, ಎಷ್ಟು ಬೇಕೋ ಅಷ್ಟೇ ಕೊಡ್ತಾ ಇದ್ದೀರಾ, ವೈಭವೀಕರಣ ಮಾಡ್ತಾ ಇಲ್ಲ ಏನನ್ನು. ಎಲ್ಲ ವಿಷಯಗಳು ಹಾಗೆ ತಲುಪಬೇಕಾಗಿರೋದು ಶ್ರೋತೃಗಳಿಗೆ. ಆ ಥರ ನೀವು ತಲುಪಿಸ್ತಾ ಇರೋದ್ರಿಂದ ಆ್ಯಂಡ್ ನನಗೆ ಅದ್ರ ರಿಲೇಟೆಡ್ ಮೆಮೊರೀಸ್ ಅವಾಗಿಂದನೂ ಇರೋದ್ರಿಂದ ಇದ್ರ ಬಗ್ಗೆ ನನಗೆ ಒಂದು ವಿಶೇಷವಾದ ಪ್ರೀತಿ ಇದೆ. ನನ್ನ ತಂದೆ ಹೇಳೋದು, ಅದ್ರ ಬಗ್ಗೆ ಕೇಳ್ತಾ ಇದ್ದಿದ್ದು, ಆ ಲೈಸೆನ್ಸ್ ರೇಡಿಯೋ ಸ್ಟೇಷನ್ಗಳು ಪ್ರತಿಯೊಂದು ಜ್ಞಾಪಕ ಇದೆ. ಈಗಲೂ ನಾವು ಕೇಳಿ ಬೆಳೆದಿದ್ದೆಲ್ಲ ಜ್ಞಾಪಕ ಇದೆ. ಸೊ ಒಂದು ಅತೀವವಾದ ಪ್ರೀತಿ ಇದೆ. ಆ್ಯಂಡ್ 90 ವರ್ಷ ಕಂಪ್ಲೀಟ್ ಮಾಡ್ತಾ ಇದೆ ಅಂತ ಅನ್ನೋದು ಇಸ್ ನಾಟ್ ಅ ಸ್ಮಾಲ್ ಫೀಟ್. ಆ್ಯಂಡ್ ಐ ಆಮ್ ವೆರಿ ಪ್ರೌಡ್ ಟು ಸೇ ನಾನೊಬ್ಬ ಶ್ರೋತೃ ಆಕಾಶವಾಣಿಗೆ ಅಂತ. ಸೊ ನಮ್ಮ ಆಕಾಶವಾಣಿಯ ಕೂಸು FM ರೈನ್ಬೋ ಆ್ಯಂಡ್ ಇವತ್ತು FM ರೈನ್ಬೋನ ಹುಟ್ಟಿದ ಹಬ್ಬ, ಅದನ್ನೆಲ್ಲ ನಾವು ಬಹಳ ಸಂಭ್ರಮ ಸಡಗರದಿಂದ ಆಚರಿಸ್ತಾ ಇದ್ದೀವಿ. ಆ್ಯಂಡ್ ಆ ಸಂದರ್ಭದಲ್ಲಿ ನೀವು FM ರೈನ್ಬೋ ಜೊತೆಗೆ ನಿಮಗಿರುವಂತಹ ಬಾಂಧವ್ಯತೆ ಕುರಿತು ತಿಳಿಸ್ಕೊಡ್ಬೋದಾ? ಖಂಡಿತ. ನೀವು ಯೂತ್ಗಂತ ಫೋಕಸ್ ಮಾಡಿ ತೆಗೆದದ್ದಂತೂ FM ರೈನ್ಬೋ. ನಾನು ಹೇಳೋದ್ನಲ್ಲ, ನೀವು ನ್ಯೂಸ್ ಚಾನಲ್ಗಳನ್ನ ತಗೊಳ್ಳಿ, ವಾರ್ತಾ ಪ್ರಸಾರ ಅಂತ ತಗೊಂಡ್ರೆ ಅಥವಾ FM ಅಂತ ತಗೊಂಡ್ರೆ, ವೈಭವೀಕರಣ, ಮಸಾಲ ಪ್ರತಿಯೊಂದು ಇದ್ದೇ ಇದೆ. ಯಾಕಂದರೆ ಸೆಲ್ ಆಗೋದೇ ಆ ಪಾಯಿಂಟ್ ಹಾಗೆ ಅಂತ, ನಂಬಿಕೆ ಹಾಗೆ ಇರೋದು. ಬಟ್ ಆ ಥರ ನೀವು ಕೊಡ್ತಾ ಹೋದಾಗ ನೀವು ಒಂದು ರೀತಿ ಯಾವ ವಿಷಯವನ್ನು ಹೇಗೆ ಡೆಲಿವರ್ ಮಾಡಬೇಕು ಅದನ್ನು ಆ ಥರ ಡೆಲಿವರ್ ಮಾಡೋದಿಲ್ಲ, ಬಯಾಸಸ್ ಬಂದ್ಬಿಡುತ್ತೆ. ಅದರಿಂದ ಕಲಿಬೇಕಾಗಿರುವಂಥದ್ದು ಪ್ಯೂರಾಗಿ ಕಲಿಯೋಕ್ಕಾಗೋದಿಲ್ಲ ಅಂತ. ಒಂದು ಸರ್ಟನ್ ವಿಷಯಗಳಲ್ಲಿ ಸರ್ಟನ್ ಮಡಿವಂತಿಕೆ ಬೇಕೇ ಬೇಕು ಅನ್ನೋದು ನನ್ನ ನಂಬಿಕೆ. ಆಗ ವಿಷಯಗಳು ಹೇಗೆ ತಲುಪಬೇಕೋ ಅದೇ ರೀತಿಲಿ, ಅದೇ ಇಂಟೆನ್ಸಿಟಿಲಿ ತಲುಪುತ್ತೆ ಅನ್ನೋದು ನನ್ನ ನಂಬಿಕೆ. ಒಂದು, ಈಗ ನಿಮ್ಮ ಕಿವಿಗೆ ಒಂದು ಸೌಂಡ್ ಇಷ್ಟೇ ಡೆಸಿಬಲಲ್ಲಿ ಬೀಳಬೇಕು ಅಂತಿರುತ್ತೆ, ಅದಕ್ಕಿಂತ ದೊಡ್ಡದಾಗಿ ಬಿದ್ದರೆ ಕಿವಿ ಹರಿದೋಗುತ್ತೆ, ಕಮ್ಮಿ ಬಿದ್ದರೆ ಕೇಳೋದಿಲ್ಲ. ಆ ಥರ ಪ್ರಾಪರಾಗಿ ಆ ಡೆಸಿಬಲಲ್ಲೇ FM ರೈನ್ಬೋ ಹಾಕ್ತಾ ಇದೆ ಯೂತ್ಗೆ ಅನ್ನೋದು ನನ್ನ ನಂಬಿಕೆ. ನಾನು ಸಿಕ್ಕಾಪಟ್ಟೆ ಕೇಳ್ತಾನೆ ಬಂದಿರೋದು ಆ ಟೈಮಿಂದನೂ. ನಾವೆಲ್ಲ PUC ಹೋಗಬೇಕಾದ್ರೆ ಕ್ಲಾಸ್ಗಳಲ್ಲಿ ಹಿಂದ್ಗಡೆ ಚೈನಾ ಮಾರ್ಕೆಟಿಂದ FM ಎಲ್ಲ ತೊಗೊಂಡು ಹೋಗಿ FM ರೈನ್ಬೋ ಎಲ್ಲ ಕೇಳ್ತಾ ಇದ್ದೀನಿ. ನಮ್ಗೆ ಯಾಕೆ ಅವಾಗ FM ಕೇಳೋದೇ ಒಂದು ದೊಡ್ಡ ವಿಷಯ ಆಗಿತ್ತು, ಖುಷಿ ವಿಷಯ ಆಗಿತ್ತು. ಸೊ ಅವಾಗಿಂದನೂ ಶೇಪ್ ಮಾಡ್ಕೊಂಡ್ಬಂದಿದೆ. ಆ್ಯಂಡ್ ಹುಟ್ಟಿದಬ್ಬ ಅನ್ನೋದು ಬಹಳ ಖುಷಿ ತರಿಸುವಂತಹ ವಿಚಾರ. ಆ್ಯಂಡ್ ಐ ಥ್ಯಾಂಕ್ FM ರೈನ್ಬೋ ಆ್ಯಂಡ್ ದ ಹೋಲ್ ಟೀಮ್ ಫಾರ್ ದ್ಯಾಟ್. ಹೀಗೆ ಏನು ಕೆಲಸ ನಡ್ಕೊಂಡು ಹೋಗ್ತಾ ಇದೆಯೋ ಅದೇ ಥರ ಮುಂದೆ ನಡ್ಕೊಂಡು ಹೋಗಲಿ, ಬಹಳಷ್ಟು ಯೂತ್ಗಳು ಮಾರ್ಪಾಡಾಗುವಂಥ ಒಂದು ಅವಕಾಶ ಸಿಗಲಿ, ಇನ್ನಷ್ಟು ವಿಷಯಗಳು ಚೆನ್ನಾಗಿ ಪ್ರಸಾರ ಆಗಲಿ ಅನ್ನೋದು ನನ್ನ ಹಂಬಲ ಆ್ಯಂಡ್ ನಂಬಿಕೆ. ಗ್ರೇಟ್, ಥ್ಯಾಂಕ್ ಯು ಸೋ ಮಚ್ ಅಕ್ಷಯ್, ನಿಮ್ಮ ಒಂದು ಅಮೂಲ್ಯವಾದಂತಹ ಸಮಯನ ನಮಗೆ ನೀಡಿದ್ದಕ್ಕೆ ಆ್ಯಂಡ್ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ. ಸೊ ನಿಮ್ಮ ಜೊತೆ ಮಾತಾಡಿ ನಮಗೆ ಬಹಳ ಖುಷಿ ಆಯಿತು. ನಮ್ಮ ಶ್ರೋತೃಗಳು ಕೂಡ ಬಹಳ ಎಂಜಾಯ್ ಮಾಡಿದ್ರು, ಅದಕ್ಕೆ ಸಾಕ್ಷಿಯಾಗಿ ತುಂಬ ಸಂದೇಶಗಳನ್ನು ಕೂಡ ಕಳಿಸಿದ್ದಾರೆ. ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ನೀವು ಭಾಗವಹಿಸಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಅಶ್ವಿತಾ, ಕರೆದಿದ್ದಕ್ಕೆ. ಇಲ್ಲಿ ಬಂದು ಕುತ್ಕೊಂಡು ನಿಮ್ಮ ಹತ್ರ ಮಾತಾಡ್ತಾ ಈ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದು ನನಗೂ ಕೂಡ ಖುಷಿ ಆಯಿತು. ಆ್ಯಂಡ್ ಪ್ರತಿಯೊಂದು ಉತ್ತರ ಕೊಡಬೇಕಾದ್ರೂ ನಮ್ಮಲ್ಲೊಂದು ಅವಲೋಕನ ಆಗ್ತಾ ಇರುತ್ತೆ, ನಾವು ಬದಲಾಗ್ತಾ ಇರ್ತೀವಿ ಮಂಥನ ಥರ. ಸೊ ಈ ಮಂಥನಕ್ಕೆ ಥ್ಯಾಂಕ್ ಯು. ಧನ್ಯವಾದಗಳು. ಕೇಳಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಶೇಷವಾದಂತಹ ಕಾರ್ಯಕ್ರಮ. ಮತ್ತಷ್ಟು ವಿಶೇಷವಾದಂತಹ ಕಾರ್ಯಕ್ರಮ ನಿಮಗೋಸ್ಕರ ಕಾಯ್ತಾ ಇದೆ. ಕೇಳ್ತಾ ಇರಿ ಆಕಾಶವಾಣಿ FM ರೈನ್ಬೋ, ಇದು ಕನ್ನಡ ಕಾಮನ ಬಿಲ್ಲು. ಈ ಕ್ಷಣದಲ್ಲಿ ನಿಮ್ಮ ಜೊತೆಯಾಗಿದ್ದು ನಾನು RJ ಅಶ್ವಿತಾ ಮಲ್ನಾಡ್.